ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈಗಾಗಲೇ ಬ್ಲಡ್ ರಿಲೇಷನ್ 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಬ್ಲಡ್ ರಿಲೇಷನ್ ನ 3ನೇ ಚಾಪ್ಟರ್. ನಾರ್ಮಲ್ 2 ಕ್ಲಾಸ್ ಅಲ್ಲಿ ನಾವು ನಾರ್ಮಲ್ ಕ್ವಶನ್ಸ್ ಗಳು ನೋಡಿದ್ವಿ. ಅಂದ್ರೆ ಈ ಕೋಡೆಡ್ ಫಾರ್ಮ್ ಅಲ್ಲೆಲ್ಲ ಜಸ್ಟ್ ರೆಗ್ಯುಲರ್ ಕ್ವಶನ್ಸ್ ಗಳು ಯಾವ ರೀತಿ ಇರ್ತಾವೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ, ಮತ್ತು ಕೆಲವೊಂದು ಹೈ ಲೆವೆಲ್ ಕ್ವಶನ್ಸ್ ಗಳು ಮೇನ್ಸ್ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು 2 ಕ್ಲಾಸ್ ಅಲ್ಲಿ ನೋಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಕೋಡೆಡ್ ಬ್ಲಡ್ ರಿಲೇಷನ್ ಕ್ವಶನ್ಸ್ ಗಳು ನೋಡೋಣ. ಇದಾದ ನಂತರ ನಾನು ಡೈರೆಕ್ಷನ್ ಡಿಸ್ಟೆನ್ಸ್ ಮತ್ತೆ ಬ್ಲಡ್ ರಿಲೇಷನ್ ಮಿಕ್ಸ್ಡ್ ಕ್ವಶನ್ಸ್ ಗಳ ತಗೊಂಡ್ಬರ್ಬೇಕು ಅನ್ನೋದಿತ್ತು. ಬಟ್ ಇನ್ನೂ ಕೆಲವೊಂದು ಜನರೇಷನ್ ಗ್ಯಾಪ್ ಮೇಲೆ ಟ್ರಿಕ್ಸ್ ಗಳ ಮೇಲೆ ಕ್ವಶನ್ಸ್ ಗಳು ಸಾಲ್ವ್ ಮಾಡತಕ್ಕಂಥ ಕೆಲವೊಂದು ಕ್ವಶನ್ಸ್ ಗಳು ಬಾಕಿ ಇದಾವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಮಾಡೋಣ. ಅದಾದ್ಮೇಲೆ ಕಂಬೈನ್ಡ್ ಕ್ಲಾಸ್ ಅನ್ನು ನೋಡೋಣ ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನು ಕೆಲವೊಂದು ಬಾಕಿ ಇರತಕ್ಕಂತಹ ಜನರೇಷನ್ ಗ್ಯಾಪ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿವರೆಗೂ ಇವತ್ತು ಇದು 7ನೇ ವೀಕ್ ಅನ್ಸುತ್ತೆ ಫೌಂಡೇಶನ್ ಸೀರೀಸ್ ಸ್ಟಾರ್ಟ್ ಮಾಡಿ. ಆಲ್ರೆಡಿ ನಾವು ಹಲವಾರು ಟಾಪಿಕ್ ಗಳು ಕಂಪ್ಲೀಟ್ ಮಾಡಿದ್ದೀವಿ ಕ್ವಾಂಟ್ ಮತ್ತು ರೀಸನಿಂಗ್ ಅಲ್ಲಿ. ಕ್ವಾಂಟ್ ಅಲ್ಲಿ 5 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ರೀಸನಿಂಗ್ ಅಲ್ಲಿ ಕೂಡ ಇದು 5ನೇ ಚಾಪ್ಟರ್. ಕ್ವಾಂಟ್ ಅಲ್ಲಿ ಯಾವ್ಯಾವ ಕಂಪ್ಲೀಟ್ ಮಾಡಿದ್ದೀವಿ ನಾವು? ಒಂದು ನಂಬರ್ ಸಿಸ್ಟಮ್, ನಂಬರ್ ಸೀರೀಸ್, ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ಮತ್ತೆ ಅದಾದ ನಂತರ ನಾವು ಇನ್ಇಕ್ವಾಲಿಟಿ ಕಂಪ್ಲೀಟ್ ಮಾಡಿದ್ವಿ. ಇನ್ಇಕ್ವಾಲಿಟಿ ಅಂತಂದ್ರೆ ಅದಕ್ಕೆ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಕಂಪ್ಲೀಟ್ ಮಾಡಿದ್ವಿ. ಅದಾದ ನಂತರ ಪರ್ಸೆಂಟೇಜ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಇದು ಬ್ಲಡ್ ರಿಲೇಷನ್ ನಾಳೆ ಕ್ಲಾಸ್ ಆದ ನಂತರ ನಾಡಿದ್ದು ಹಿಡ್ಕೊಂಡು ನಾವು ರೇಷಿಯೋ ಪ್ರಪೋರ್ಷನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ರೀಸನಿಂಗ್ ಅಲ್ಲಿ ಕೂಡ ಅದೇ 4 ಚಾಪ್ಟರ್ ಕಂಪ್ಲೀಟ್ ಆಗಿದೆ. 5ನೇದು ಯಾವ್ದು ಕಂಪ್ಲೀಟ್ ಆಗಿದೆ? ಅಲ್ಫಾನ್ಯೂಮೆರಿಕ್ ಸೀರೀಸ್, ಇನ್ಇಕ್ವಾಲಿಟಿ, ಅದಾದ ನಂತರ ಕೋಡ್ ಇದು ಆಗಿದೆ, ಡೈರೆಕ್ಷನ್ ಡಿಸ್ಟೆನ್ಸ್ ಆಗಿದೆ. ಅದಾದ ನಂತರ ಬ್ಲಡ್ ರಿಲೇಷನ್. ಇನ್ನೊಂದು ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಸಿಲಾಜಿಸಮ್. ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಾನು, ಪ್ಲೇ ಲಿಸ್ಟ್ ಇಂದ. ಅಲ್ಲಿಂದ ನೀವು ವಿಡಿಯೋಗಳು ನೋಡ್ಕೋಬಹುದು. ಅದೇ ರೀತಿ ಏನೇ ಡೌಟ್ ಇದ್ರು ಡೌಟ್ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನೀವು ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋ ಅರ್ಧಕ್ಕೆ ಬಿಟ್ಟು ಹೋಗೋದು ಕೆಲಸ ಮಾಡಬೇಡ್ರಿ. ಒಂದ್ಸತಿ ನೋಡಕಂತಂದ್ರೆ ಅದು ಕಂಪ್ಲೀಟ್ ಆಗಿ ವಿಡಿಯೋ ಮುಗಿಸೋವರೆಗೂ ನೋಡ್ರಿ. ಅಂದ್ರೆ ನಿಮ್ಗೆ ಅದು ಅರ್ಥ ಆಗತ್ತೆ. ಯಾಕಂದ್ರೆ ನಾನು ಕ್ವಶನ್ಸ್ ಗಳು ಅದೇ ರೀತಿ ಆಗ್ತಾ ಹೋಗಿರ್ತೀನಿ. ಫಸ್ಟ್ ಈಸಿ ಕ್ವಶನ್, ಅದಾದ ನಂತರ ಹಂಗೆ ಲೆವೆಲ್ ಅಪ್ ಆಗ್ತಾ ಹೋಗಿರ್ತಾವ ಕ್ವಶನ್ಸ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದ್ ಸೆಕೆಂಡ್. ಫಸ್ಟ್ ಕ್ವಶನ್. ಫಸ್ಟ್ ಈ ಕ್ವಶನ್ ಬೇಡ, ನಾನು ಹೇಳ್ತೀನಿ ಅದು ಕ್ವಶನ್ ಮಾಡೋದು ಮುಗಿಸೋಣ. ಈ ಕ್ವಶನ್ ಇದು ಟ್ರೈ ಮಾಡ್ರಿ. 2 ನಿಮಿಷ ಟೈಮ್ ಇರ್ತೈತಿ. ಟೈಮ್ ಆದ್ಮೇಲೆ ನಾ ಹೇಳ್ತೇನೆ. ಇದ್ರದ್ದು ಮೀನಿಂಗ್ ಏನಂತಂದ್ರೆ ಕೋಡ್ ಕೊಟ್ಟಿದ್ದಾನೆ, ಆ ಕೋಡ್ದು ಒಂದು ಇದು ಕೊಟ್ಟಿದ್ದಾನೆ. ಈಗ 2 ನಿಮಿಷ ಟೈಮ್ ಇರ್ತೈತಿ, ನೀವು ಒಂದ್ಸರಿ ಟ್ರೈ ಮಾಡ್ರಿ. ಫಸ್ಟ್ ಕ್ವಶನ್ ಐತೆ, ಇದು ನಾನೇ ಎಕ್ಸ್ಪ್ಲೈನ್ ಮಾಡ್ಬೇಕು. ಬಟ್ ನೋಡ್ರಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. 2 ನಿಮಿಷ ಟೈಮ್ ಆದ ನಂತರ ನಾನು ನಿಮ್ಗೆ ಹೇಳ್ತೇನೆ. ಒಂದು ಸೆಕೆಂಡ್. ಓಕೆ, ಸ್ಟಾರ್ಟ್ ಮಾಡ್ರಿ. ಇದು ಕ್ವಶನ್ ಫಸ್ಟ್ ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ನೋಡೋಣ ಏನಿದೆ. ಏನ್ ಕೊಟ್ಟಿದ್ದಾನೆ? ಎಕ್ಸ್ ಮತ್ತು ವೈದ ರಿಲೇಷನ್ ಕೊಟ್ಟಿದ್ದಾನೆ. ಎಕ್ಸ್ ದಿಂದ ವೈಗೆ, ಪ್ರತಿಯೊಂದರಲ್ಲೂ ಎಕ್ಸ್ ದಿಂದ ವೈಗೆ ಐತೆ. ಎಕ್ಸ್ ದಿಂದ ವೈಗೆ ಐತಲ್ಲ ಪ್ರತಿಯೊಂದರಲ್ಲೂ.
ಎಕ್ಸ್ ದಿಂದ ವೈಗೆ, ಎಕ್ಸ್ ದಿಂದ ವೈಗೆ, ಎಕ್ಸ್ ದಿಂದ ವೈಗೆ, ಎಕ್ಸ್ ದಿಂದ ವೈಗೆ. ಇದು ಯಾವುದರಿಂದ ಯಾವುದಕ್ಕೆ ರಿಲೇಷನ್ ಐತೆ ಕನ್ಫರ್ಮ್ ಆಗಿ ನೋಡ್ಕೊಳ್ಳೇಬೇಕಾಗುತ್ತೆ. ಪ್ರತಿಯೊಂದರಲ್ಲೂ ಎಕ್ಸ್ ದಿಂದ ವೈಗೆ ರಿಲೇಷನ್ ಕೊಟ್ಟಿದ್ದಾನೆ. ಒಂದೊಂದ್ಸತಿ ಫಸ್ಟಿಗೆ ವೈ ಕೊಟ್ಟು ಎಕ್ಸ್ ಆಮೇಲೆ ಕೊಡ್ತಾನೆ. ಆ ಥರದ್ದು ಬಂದಾಗ ನಾನು ಹೇಳ್ತೀನಿ ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಎಕ್ಸ್ ದಿಂದ ವೈಗೆ ಡಾಲರ್ ಅಂತಂದ್ರೆ ಏನು, ಎಕ್ಸ್ ಇಸ್ ಅ ಫಾದರ್ ಆಫ್ ವೈ. ಇದು ನಾವು ಆಲ್ರೆಡಿ ಡೈರೆಕ್ಷನ್ ಡಿಸ್ಟೆನ್ಸ್ ಅಲ್ಲಿ ಮಾಡಿದೀವಿ. ಡಾಲರ್ ಕೊಟ್ರೆ ರೈಟ್, ಪರ್ಸೆಂಟೇಜ್ ಕೊಟ್ರೆ ಲೆಫ್ಟ್, ಈ ರೀತಿ ಕೊಡ್ತಿದ್ದ. ಇಲ್ಲಿ ಜಸ್ಟ್ ಡಾಲರ್ ಅಂತಂದ್ರೆ ಫಾದರ್. ಇವಾಗ ಡಾಲರ್ ಅಂತಂದ್ರೆ ಒಂದ್ ಸೆಕೆಂಡ್, ಡಾಲರ್ದ ಮೀನಿಂಗ್ ಏನಾಯ್ತು, ಫಾದರ್ ಆದ. ನೆಕ್ಸ್ಟ್ ಏನೈತೆ, ಡಿವಿಷನ್ ಐತೆ. ಡಿವಿಷನ್ ಮೀನಿಂಗ್ ಏನಾಗುತ್ತೆ, ಸಿಸ್ಟರ್. ಎಲ್ಲವೂ ಎಕ್ಸ್ ದಿಂದ ವೈ ಐತೆ. ಎಕ್ಸ್ ಇಸ್ ಸಿಸ್ಟರ್ ಆಫ್ ವೈ ಐತೆ. ಡಿವಿಷನ್ ಆಯ್ತು. ಪ್ಲಸ್ ಪ್ಲಸ್ ಏನಾಗುತ್ತೆ, ಸನ್. ಈಕ್ವಲ್ ಅಂತಂದ್ರೆ ಬ್ರದರ್. ಓಕೆ, ಇವಾಗ ಕ್ವಶನ್ಸ್ ಇದು ಇಷ್ಟೇ ಮುಗೀತು ಇಲ್ಲಿಗೆ ಕ್ವಶನ್. ಇಲ್ಲಿಂದ ಕೆಳಗೆ ಮೇನ್ ಕ್ವಶನ್ ಸ್ಟಾರ್ಟ್ ಆಗ್ತದೆ. ಇದ್ರೊಳಗೆ ಎಷ್ಟು ಟೈಪ್ ಕ್ವಶನ್ಸ್ ಇರ್ತಾವ ಎಲ್ಲ ಹಾಕಿದ್ದೇನೆ ನಾನು. ವಿಚ್ ಆಫ್ ದ ಫಾಲೋವಿಂಗ್ ಕ್ವಶನ್ ಏನಕ್ಕೆ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಮೀನ್ಸ್ ದಟ್ ಎಮ್ ಈಸ್ ದ ಸಿಸ್ಟರ್ ಆಫ್ ಎನ್. ಎಮ್ ಏನಾಗ್ಬೇಕು, ಸಿಸ್ಟರ್ ಆಗ್ಬೇಕು ಎನ್. ಈ ರೀತಿ ಆಗ್ಬೇಕು. ಈ ರೀತಿ ಆಗ್ಬೇಕಂತಂದ್ರೆ ಮೊದಲು ಎಂ ಸಿಸ್ಟರ್ ಆಗ್ಬೇಕಂದ್ರೆ ಎಂ ಫಿಮೇಲ್ ಆಗ್ಬೇಕು. ಫಿಮೇಲ್ ಅಂತೇಳಿ ಯಾವ ಆಪ್ಷನ್ ಅಲ್ಲಿ ಕನ್ಫರ್ಮ್ ಆಗಿ ಹೇಳಕ್ ಆಗತ್ತೆ ನೋಡಿ. ಈಕ್ವಲ್ ಅಂದ್ರೆ ಬ್ರದರ್ ಐತೆ, ಒಂದೇದು ರಾಂಗ್ ಆಯ್ತು. ನೆಕ್ಸ್ಟ್ ಇದರಲ್ಲಿ ಎಂ ಕೊನೆಗೆ ಬಂದೈತೆ. ಎಂ ಎಂಡಿ ಇದ್ದಾಗ ಇದ್ರ ಜೆಂಡರ್ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ಯಾಕೆ ಹೇಳಕ್ ಆಗಂಗಿಲ್ಲ ಅಂತಂದ್ರೆ ಇದು ಕೆಲವೊಂದ್ಸತಿ ಏನ್ ಕೊಟ್ಟಿರ್ತಾನೆ, ಈಗ @ ಅಂತಂದ್ರೆ ವೈಫ್ ಕೊಟ್ಟಿದ ಅಂತ ಅನ್ಕೊಳ್ಳೋಣ. ವೈಫ್ ಕೊಟ್ಟಾಗ ಮಾತ್ರ ಈಗ ಎನ್ @ ಎಂ ಕೊಟ್ಟಾಗ ಎನ್ ಇಸ್ ವೈಫ್ ಆಫ್ ಎಂ ಅಂತ ಹಾಕಿ ಎಂ ದ ಜೆಂಡರ್ ಡಿಫೈನ್ ಮಾಡಬಹುದು. ಬಟ್ ಇಲ್ಲಿ ಇರ್ತಕ್ಕಂಥದ್ದು ವೈಫ್ ಯಾವುದೇ ರೀತಿಯ ಒಂದು ಇದು ಇಲ್ಲ. ಇಲ್ಲಿ ಸಿಂಬಲ್ದು ವೈಫ್ ಅಂತೇಳಿ ಯಾವುದೇ ರೀತಿ ಇದು ಕೊಡದೇ ಇದ್ದರಿಂದ ಫಾದರ್ ಸಿಸ್ಟರ್ ಸನ್ ಬ್ರದರ್ ಐತೆ. ಆದ್ದರಿಂದ ಕೊನೆಗೆ ಎಂ ಬಂತಂದ್ರೆ ಅದ್ರ ಜೆಂಡರ್ ನಾವು ಕನ್ಫರ್ಮ್ ಆಗಿ ಹೇಳಕ್ ಆಗಂಗಿಲ್ಲ. ಮೂರು ರಾಂಗ್ ಆಯ್ತು. ಲಾಸ್ಟ್ ಒನ್ ನೋಡ್ರಿ, ಎನ್ ಈಕ್ವಲ್ ಎನ್ ದಿಂದ ಬೇಕಾಗಿಲ್ಲ ನಮ್ಗೆ. ಓಕೆ, ಎನ್ ದಿಂದ ಬೇಕಾಗಿದೆ. ಎನ್ ಈಕ್ವಲ್ ಎಂ. ವಿಚ್ ಆಫ್ ದ ಫಾಲೋವಿಂಗ್ ಮೀನ್ಸ್ ದಟ್ ಎಂ ಈಸ್ ದ ಸಿಸ್ಟರ್ ಆಫ್ ಎನ್. ಎಂ ಈಕ್ವಲ್ ಎನ್ ಅಂದ್ರೆ ಎಂ ಈಕ್ವಲ್ ಅಂತಂದ್ರೆ ಬ್ರದರ್. ಎನ್ ಏನಿದೆ, ಬ್ರದರ್ ಇದೆ ಎಂ. ಎಮ್ದು ಜೆಂಡರ್ ಫಿಕ್ಸ್ ಆಗಲಿಲ್ಲ. ನೆಕ್ಸ್ಟ್ ಕಂಟಿನ್ಯೂ ಹೋದ್ರಿ. ಎಂ ಡಿವಿಷನ್ ಕೆ ಅದ. ಡಿವಿಷನ್ ಅಂದ್ರೆ ಸಿಸ್ಟರ್. ಎಂ ಸಿಸ್ಟರ್ ಆಫ್ ಕೆ ಆಯ್ತು. ಇವಾಗ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು ಎನ್ ದ ಸಿಸ್ಟರ್ ಎಂ ಇದ್ದಾಳೆ ಅಂತೇಳಿ. ಎರಡು ಒಂದೇ ಲೈನ್ ಇರೋದು. ಆದ್ದರಿಂದ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆಯ್ತು. ಆನ್ಸರ್ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ರೀತಿ ಐತೆ, ಟ್ರೈ ಮಾಡ್ರಿ. ಒಂದೇ ಲೈನ್ ಡಯಾಗ್ರಾಮ್ ಹಾಕ್ಬಿಡೋದು ಅಷ್ಟೇ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಡೆಫಿನೆಟ್ಲಿ ಟ್ರೂ ಅಂತ ಕೇಳಿದ್ದಾನೆ. ಎಂ ಪ್ಲಸ್ ಪಿ. ಪ್ಲಸ್ ಅಂತಂದ್ರೆ ಸನ್. ಎಂ ಏನಿದೆ, ಸನ್ ಇದೆ. ಎದರದು, ಪಿ ಇದು. ಪಿ ಫಾದರ್ ಅದ. ಪಿ ಡಿವಿಷನ್ ಕ್ಯೂ ಅದ. ಪಿ ಇಸ್ ಅ ಸಿಸ್ಟರ್ ಆಫ್ ಕ್ಯೂ ಐತಿ. ಈ ರೀತಿ ಡಯಾಗ್ರಾಮ್ ಐತಿ. ಕ್ಯೂದ ಜೆಂಡರ್ ಫಿಕ್ಸ್ ಆಗಲಿಲ್ಲ. ಯಾವ್ದು ಟ್ರೂ ಇದೆ ಅಂತ ಕೇಳ್ತಿದ್ದಾನೆ. ಕ್ಯೂ ಇಸ್ ಅಂಕಲ್ ಆಫ್ ಎಂ. ಎಮ್ದು ಅಂಕಲ್ ಐತೋ ಆಂಟಿ ಐತೋ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಜೆಂಡರ್ ಫಿಕ್ಸ್ ಇಲ್ಲ. ಒಂದೇದು ರಾಂಗ್ ಆಯ್ತು. ಪಿ ಇಸ್ ದ ಸನ್ ಆಫ್ ಎಂ. ಪಿ ಇಸ್ ದ ಸನ್ ಆಫ್ ಎಂ ಇಲ್ಲ. ಎಂ ಇಸ್ ದ ಸನ್ ಆಫ್ ಪಿ. ಉಲ್ಟಾ ಹೇಳ್ತಿದ್ದಾನೆ. ಇದನ್ನ ರಾಂಗ್ ಆಯ್ತು. ಕ್ಯೂ ಪಿ ನ ಗಂಡ ಅಂತ ಹೇಳ್ತಿದ್ದಾನೆ. ಕ್ಯೂ ಪಿ ನ ಗಂಡ ಅಲ್ಲ, ಬ್ರದರು ಅಥವಾ ಸಿಸ್ಟರು ಇದ್ದಾನೆ. ಇದು ರಾಂಗ್ ಆಯ್ತು. ಎಂ ಇಸ್ ದ ನೆಫ್ಯೂ ಆಫ್ ಕ್ಯೂ. ಕ್ಯೂದ ನೆಫ್ಯೂ ಐತೆ ಎಂ. ಕರೆಕ್ಟ್. ಅಕ್ಕ ಅಥವಾ ಅಣ್ಣ ಅಥವಾ ತಮ್ಮ ಅಥವಾ ತಂಗಿಯ ಮಗನಿಗೆ ಏನಂತ ಕರೀತಾರೆ, ನೆಫ್ಯೂ ಅಂತ ಕರೀತಾರೆ. ಮಗಳಿಗೆ ಏನಂತ ಕರೀತಾರೆ, ನೈಸ್ ಅಂತ ಕರೀತಾರೆ. ಇದು ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಡೈರೆಕ್ಷನ್ ಹೇಳ್ತೇನೆ ನಾನು ಏನೇನೈತೆ ಅಂತೇಳಿ. ಇಲ್ಲಿ ಒಂದೊಂದು ಸಿಂಬಲ್ಸ್ ಪ್ರತಿಯೊಂದ್ರದ್ದು ಮೀನಿಂಗ್ ಕೊಟ್ಟಿದ್ದಾನೆ. ಯಾವ ಸಿಂಬಲ್ ಏನಂತೇಳಿ. ಪಿ ದಿಂದ ಕ್ಯೂ ಅದಾವ ಪ್ರತಿಯೊಂದರಲ್ಲೂ. ಪಿ ದಿಂದ ಕ್ಯೂ, ಪಿ ದಿಂದ ಕ್ಯೂ, ಪಿ ದಿಂದ ಕ್ಯೂ, ಎಲ್ಲದರಲ್ಲೂ ಪಿ ದಿಂದ ಕ್ಯೂ. ಪಿ ದಿಂದ ಕ್ಯೂ ಅಂತಂದ್ರೆ ಲೆಫ್ಟ್ ಇಂದ ರೈಟ್ಗೆ ಹೋಗ್ತಿದೆ. ಕೆಳಗಡೆ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಸ್ಟೇಟ್ಮೆಂಟ್ ಅನ್ನ ನಾವು ಮೊದಲು ಡಯಾಗ್ರಾಮ್ ಡ್ರಾ ಮಾಡ್ಬೇಕು. ಇದ್ರದ್ದು ಎಕ್ಸಾಕ್ಟ್ ಡಯಾಗ್ರಾಮ್ ಈ ಕೋಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇದರ ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕು. ಆ ಡಯಾಗ್ರಾಮ್ ಡ್ರಾ ಮಾಡಿ ಅದರ ಮೇಲೆ ಒಂದು ಡಯಾಗ್ರಾಮ್ ಬರ್ತದೆ. ಅದರ ಮೇಲಿನ ಈ 4-5 ಕ್ವಶನ್ಸ್ಗಳು ಇರ್ತವೆ. ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ ಅನ್ಕೊಂತೀನಿ. ಟ್ರೈ ಮಾಡ್ರಿ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ನಾನು ಹೇಳ್ತೇನೆ. 2.5 ನಿಮಿಷ ಟೈಮ್ ತಗೊಳ್ರಿ.
ಒಂದ್ ಸೆಕೆಂಡ್. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ, ನೋಡೋಣ ಏನಾಯ್ತು. ಪಿ ಕಾಪಿರೈಟ್ ಕ್ಯೂ ಅಂತಂದ್ರೆ ಪಿ ಕ್ಯೂ ನ ಪೇರೆಂಟ್ ಆಗಿರ್ತಾನೆ, ಅಪ್ಪ ಅಥವಾ ಅವ್ವ ಎರಡರಲ್ಲಿ ಒಂದು. ಪೇರೆಂಟ್ ಅಂತಂದ್ರೆ ತಂದೆ ಅಥವಾ ತಾಯಿ ಎರಡರಲ್ಲಿ ಒಂದು. ಪರ್ಸೆಂಟೇಜ್ ಅಂತಂದ್ರೆ ಪಿ ಎಲ್ಡರ್ ದೆನ್ ಕ್ಯೂ. ಪಿ ಹಿರಿಯರು ಇದ್ದಾರೆ ಅಂದ್ರೆ ದೊಡ್ಡವರು ಇದ್ದಾರೆ. ಎಲ್ಡರ್ ಅಂತಂದ್ರೆ ದೊಡ್ಡವರು, ಯಂಗರ್ ಅಂತಂದ್ರೆ ಚಿಕ್ಕ. ಪಿ ಇಸ್ ಎಲ್ಡರ್ ದೆನ್ ಕ್ಯೂ. ಅಂಡ್ ಅಂತ ಬಂದಾಗ ಪಿ ಇಸ್ ಯಂಗರ್ ದೆನ್ ಕ್ಯೂ ಆಗತ್ತೆ. ಡಾಲರ್ ಅಂತ ಬಂದಾಗ ಪಿ ಇಸ್ ಬ್ರದರ್ ಆಫ್ ಕ್ಯೂ ಅಂತ ಬರುತ್ತೆ. ಹ್ಯಾಶ್ ಅಂತ ಬಂದಾಗ ಪಿ ಏನಾಗ್ತೈತಿ, ವೈಫ್ ಆಗತ್ತೆ. ಇಲ್ಲಿ ಯಾರ್ಯಾರ ಜೆಂಡರ್ ಏನೇನಾಗತ್ತೆ ನೋಡ್ರಿ. ಈಗ ಪಿ ವೈಫ್ ಐತೆ ಅಂತಂದ್ರೆ ಪಿ ಫಿಮೇಲ್ ಆಗತ್ತೆ, ಕ್ಯೂ ಏನಾಗತ್ತೆ, ಮೇಲ್ ಆಗತ್ತೆ. ಆಮೇಲೆ ಪಿ ಹ್ಯಾಶ್ ಕ್ಯೂ ಅಂತಂದ್ರೆ ಪಿ ಇಸ್ ಸಿಸ್ಟರ್ ಇನ್ ಲಾ ಆಫ್ ಕ್ಯೂ. ಇದರಲ್ಲಿ ಸಿಸ್ಟರ್ ಇನ್ ಲಾ ಅಂತಂದ್ರೆ ಪಿ ಬತ್ ಫಿಮೇಲ್ ಆಯ್ತು. ಇದರಲ್ಲಿ ಫಸ್ಟ್ ಒನ್ ಫಿಮೇಲ್ ಆಯ್ತು. ಇಲ್ಲಿ ನೋಡ್ರಿ ಪೇರೆಂಟ್ ಅಂತಂದ್ರೆ ಮೇಲ್ ಫಿಮೇಲ್ ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಯಂಗರಲ್ಲಿ ಹೇಳಕ್ಕಾಗಲ್ಲ. ಪಿ ಇಸ್ ಬ್ರದರ್ ಅಂದ್ರೆ ಇಲ್ಲಿ ಮೇಲ್ ಅಂತ ಹೇಳ್ಬಹುದು. ಪಿ ಈ ರೀತಿ ಈ ಕ್ಲೀವ್ಗಳನ್ನ ಯೂಸ್ ಮಾಡ್ಕೊಟ್ಟು ಈಗ ಸಾಲ್ವ್ ಮಾಡೋಣ. ಈ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ಎಚ್ ಕಾಪಿರೈಟ್ ಪಿ. ಕಾಪಿರೈಟ್ ಅಂತಂದ್ರೆ ಏನು, ಪೇರೆಂಟ್. ಎಚ್ ಕಾಪಿರೈಟ್ ಪಿ ಅಂತಂದ್ರೆ ಇಲ್ಲೇನೈತೆ, ಪಿ ಪೇರೆಂಟ್ ಆಫ್ ಕ್ಯೂ ಅದ. ಇಲ್ಲಿಂದ ಇಲ್ಲಿಗೆ ಹೋದಾಗ ಇಲ್ಲಿ ಕೂಡ ಏನಾಗತ್ತೆ, ಎಚ್ ಪೇರೆಂಟ್ ಆಫ್ ಪಿ ಆಗತ್ತೆ. ಎಚ್ ಇಸ್ ಪೇರೆಂಟ್ ಆಫ್ ಪಿ, ಪಿ ಅದರದ್ದು ಚೈಲ್ಡ್. ನೆಕ್ಸ್ಟ್ ಎಚ್ ಮತ್ತು ಪಿ ಕಾಮನ್ ಇರೋದು ಎಲ್ಲೈತೆ, ಎಚ್ ಮತ್ತು ಪಿ ಕಾಮನ್ ಇರೋ ಲೈನ್ ಇಲ್ಲೈತಿ. ಎಚ್ ಮತ್ತು ಪಿ ಕಾಮನ್ ಇರೋ ಲೈನ್ ಇಲ್ಲೈತಿ. ಟಿ ಡಾಲರ್ ಪಿ ಅಂತೇಳಿ. ಟಿ ಡಾಲರ್ ಪಿ. ಡಾಲರ್ ಅಂತಂದ್ರೆ ಬ್ರದರ್, ಟಿ ಏನಿದೆ ಬ್ರದರ್ ಆಫ್ ಪಿ ಇದೆ. ಟಿ ಇಸ್ ಎ ಬ್ರದರ್ ಆಫ್ ಪಿ ಐತಿ. ನೆಕ್ಸ್ಟ್ ಟಿ ಬಂತಲ್ಲ, ಟಿ ಮುಂದ್ಗಡೆ ಇಲ್ಲಿ ಏನೈತೆ, ಎಸ್ ಡಾಲರ್ ಟಿ ಅದ. ಎಸ್ ಡಾಲರ್ ಟಿ ಅಂದ್ರೆ ಎಸ್ ಏನಿದೆ, ಟಿ ಇದು ಬ್ರದರ್ ಐತೆ. ನೆಕ್ಸ್ಟ್ ಎಸ್ ಇದು ಕಂಟಿನ್ಯೂ ಲೈನ್ ಐತೆ. ಎಸ್ ಸ್ಟಾರ್ ಇದು ಸಾರಿ ಆರ್ ಸ್ಟಾರ್ ಎಸ್. ಸ್ಟಾರ್ ಅಂತಂದ್ರೆ ವೈಫ್. ಫಸ್ಟ್ ಒನ್ ವೈಫ್ ಆಗತ್ತೆ, ನೆಕ್ಸ್ಟ್ ಒನ್ ಏನಾಗುತ್ತೆ, ಹಸ್ಬೆಂಡ್. ಯಾಕಂದ್ರೆ ಪಿ ಇಸ್ ಅ ವೈಫ್ ಆಫ್ ಆರ್ ಐತೆ. ಆರ್ ಸ್ಟಾರ್ ಎಸ್ ಅಂತಂದ್ರೆ ಆರ್ ಇಸ್ ಅ ವೈಫ್ ಆಫ್ ಎಸ್ ಆಗತ್ತೆ. ಓಕೆ,
ಇವಾಗ ಇದ್ರ ಕಂಟಿನ್ಯೂ ಲೈನ್ ಎಲ್ಲಿ ಸಿಗುತ್ತೆ ನೋಡ್ರಿ. ಇವಾಗ ಇದು ಕಂಪ್ಲೀಟ್ ಮಾಡಿದ್ವಿ ನೆಕ್ಸ್ಟ್ ಇಲ್ಲಿ ಬರೋಣ. ಪಿ ಕಾಪಿರೈಟ್ ಯು. ಪಿ ಐತೆ ಇಲ್ಲಿ, ಪಿ ಕಾಪಿರೈಟ್ ಯು. ಕಾಪಿರೈಟ್ ಅಂತಂದ್ರೆ ಪೇರೆಂಟ್. ಪಿ ಇಸ್ ಅ ಪೇರೆಂಟ್ ಆಫ್ ಯು ಆಯ್ತು. ಅಂದ್ರೆ ಪಿ ತಂದೆ ಅಥವಾ ತಾಯಿ ಆಗ್ತಾಳೆ, ಅದರದ್ದು ಯುದು ಬಿ ಜೆಂಡರ್ ಫಿಕ್ಸ್ ಇಲ್ಲ. ಯು ಅಂಡ್ ವಿ ಐತೆ. ಅಂಡ್ ಅಂತಂದ್ರೆ ಏನು, ಯಂಗರ್. ಯು ಏನೈತೆ, ಯಂಗರ್ ಐತೆ, ಇದಕ್ಕಿಂತ ವಿಗಿಂತ ಚಿಕ್ಕದೈತೆ. ಓಕೆ. ಆರ್ ಕಾಪಿರೈಟ್ ವಿ ಅಂತ ಬರುತ್ತೆ. ಆರ್ ಕಾಪಿರೈಟ್ ವಿ ಅಂತಂದ್ರೆ ಕಾಪಿರೈಟ್ ಅರ್ಥ ಏನು, ಚೈಲ್ಡ್ ಐತೆ. ಆರ್ ಇಸ್ ಅ ಚೈಲ್ಡ್ ಆಫ್ ವಿ ಐತಿ. ಆರ್ ಇಸ್ ಅ ಚೈಲ್ಡ್ ಆಫ್ ವಿ ಐತಾ, ಇಲ್ಲ. ಆರ್ ಇಸ್ ಅ ಪೇರೆಂಟ್ ಐತೆ. ಆರ್ ಇಸ್ ಅ ಪೇರೆಂಟ್ ಆಫ್ ವಿ ಆಗತ್ತೆ. ಅಂದ್ರೆ ಎಸ್ ಮತ್ತು ಆರ್ದು ಚೈಲ್ಡ್ ಆಗತ್ತೆ ವಿ. ಓಕೆ. ಎಕ್ಸ್ ಹ್ಯಾಸ್ ಟಿ ಐತೆ. ಹ್ಯಾಶ್ ಅಂತಂದ್ರೆ ಏನು, ಹ್ಯಾಶ್ ಅಂದ್ರೆ ಸಿಸ್ಟರ್ ಇನ್ ಲಾ. ಎಕ್ಸ್ ಹ್ಯಾಸ್ ಟಿ ಅಂತಂದ್ರೆ ಟಿದ ಸಿಸ್ಟರ್ ಇನ್ ಲಾ ಯಾರಿದ್ದಾರೆ, ಎಕ್ಸ್ ಇದ್ದಾರೆ. ಹಂಗಿದ್ರೆ ಅವರ ಅಣ್ಣನ ಹೆಂಡತಿ ಆಗ್ತಾರೆ, ಸಿಸ್ಟರ್ ಇನ್ ಲಾ. ಎಕ್ಸ್ ಇಲ್ಲಿ ಬಂತು, ಫಿಮೇಲ್ ಆಯ್ತು, ಇದು ಮೇಲ್ ಆಯ್ತು. ಇದು ಕಂಪ್ಲೀಟ್ ಮಾಡಿದ್ವಿ. ಆರ್ ಇದು ಕಂಪ್ಲೀಟ್ ಮಾಡಿದ್ವಿ, ಇದು ಕಂಪ್ಲೀಟ್ ಮಾಡಿದ್ವಿ. ಎಷ್ಟು ಡಯಾಗ್ರಾಮ್ ಕಂಪ್ಲೀಟ್ ಆಯ್ತು. ಓಕೆ. ಇವಾಗ ಜೆಂಡರ್ ಯಾರ್ಯಾರು ಫಿಕ್ಸ್ ಆಗಲಿಲ್ಲ, ಎಚ್ ಯು ವಿ ಈ ಮೂರರದ ಜೆಂಡರ್ ಫಿಕ್ಸ್ ಆಗಲಿಲ್ಲ. ಈ 3 ಜನ ಜೆಂಡರ್ ಫಿಕ್ಸ್ ಆಗಲಿಲ್ಲ. ಬಟ್ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ನೋಡ್ರಿ. ದ ನಂಬರ್ ಆಫ್ ಫಿಮೇಲ್ ಇಸ್ ಲೆಸ್ ದ್ಯಾನ್ ದ ನಂಬರ್ ಆಫ್ ಮೇಲ್. ನಂಬರ್ ಆಫ್ ಫಿಮೇಲ್ ಲೆಸ್ ಇದಾರೆ ಮೇಲ್ಗಿಂತ. ಫಿಮೇಲ್ ಎಷ್ಟಿದ್ದಾರೆ ಇಲ್ಲಿಗೆ, 1 2 ಎರಡೇ ಜನ ಫಿಮೇಲ್ ಬಂದಿರೋದು ಇಲ್ಲಿವರೆಗೂ. 2 ಜನ ಫಿಮೇಲ್ ಇದಾರೆ. ಫಿಮೇಲ್ ಲೆಸ್ ಇದಾರೆ ಅಂತಂದ್ಮೇಲೆ ಇವೆಲ್ಲವೂ ಮೇಲೂ ಆಗ್ಬೋದು, ಇದರಲ್ಲಿ 2 ಫಿಮೇಲ್ ಆಗ್ಬೋದು. ಈ ಲೈನ್ ಯೂಸೇ ಆಗ್ಲಿಲ್ಲ. ಇಲ್ಲಿ ನಂಬರ್ ಆಫ್ ಫಿಮೇಲ್ ಅಲ್ಲ, ನಂಬರ್ ಆಫ್ ಮೇಲ್ ಇಸ್ ಲೆಸ್ ದ್ಯಾನ್ ಫಿಮೇಲ್ ಅಂತ ಆಗ್ಬೇಕಾಗಿತ್ತು. ಇದು ಮೇಲ್ ಮಾಡ್ಕೊಡ್ರಿ. ನಂಬರ್ ಆಫ್ ಮೇಲ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ ಫಿಮೇಲ್. ನಂಬರ್ ಆಫ್ ಮೇಲ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ ಫಿಮೇಲ್ ಅಂತಂದ್ರೆ ಎಚ್ ಇದು ಏನಾಗತ್ತೆ, ಮೇಲ್ ಲೆಸ್ ಅಂದ್ರೆ 1 2 3 ಅದಾರೆ. ಇದು ಒಂದು ಫಿಮೇಲ್ ಆಯ್ತು, ಇದು ಒಂದು ಫಿಮೇಲ್ ಮಾಡಿದ್ರೆ 1 2 3 4 4 ಫಿಮೇಲ್ ಆದ್ರು. ಇದ್ರ ಜೆಂಡರ್ ಮೇಲ್ ಮಾಡಿದೆ ಅಂದ್ರೆ 4 ಆಗ್ತಾವ. ಅದಕ್ಕೋಸ್ಕರ ನಂಬರ್ ಆಫ್ ಮೇಲ್ ಇದನ್ನು ಫಿಮೇಲ್ ಆಗತ್ತೆ, ಇದನ್ನು ಫಿಮೇಲ್ ಆಗ್ಬೇಕಾಗತ್ತೆ, ಇದನ್ನು ಫಿಮೇಲ್ ಆಗ್ಬೇಕಾಗತ್ತೆ. 1 2 3 4 5 5 ಜನ, ಒಟ್ಟು 8 ಜನ ಇದಾರೆ. 8 ಜನದಲ್ಲಿ 5 ಜನ ಫಿಮೇಲ್, 3 ಜನ ಮೇಲ್. ಫಿಮೇಲ್ ಒಂದು ಡಿಕ್ರೀಸ್ ಮಾಡಿದ್ರೆ 4 ಈಕ್ವಲ್ ಆಗ್ತಾವ. ಅದಕ್ಕೋಸ್ಕರ 5 ಜನ ಇದು, 4 ಜನ, 5 ಜನ ಇವರು, 3 ಜನ ಅವ್ರು. ಅರ್ಥ ಆಯ್ತು ಅನ್ಕೊಂತೀನಿ. ಇದು ಫಿಮೇಲ್ ಮಾಡ್ಕೋಬೇಕು, ಫಿಮೇಲ್ ಇದು ಮೇಲ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ನಂಬರ್ ಆಫ್ ಮೇಲ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ ಫಿಮೇಲ್. ಫಸ್ಟ್ ಕ್ವಶನ್ ನೋಡ್ರಿ. ಆರ್ ಈಸ್ ರಿಲೇಟೆಡ್ ಟು ಎಚ್. ಹೌ ಆರ್ ಈಸ್ ರಿಲೇಟೆಡ್ ಟು ಎಚ್. ಎಚ್ಗೆ ಆರ್ ಏನ್ ರಿಲೇಷನ್ ಐತೆ, ಎಚ್ ಇಲ್ಲದ ಆರ್ ಇಲ್ಲದ. ಎಚ್ ನ ಮಗ ಇವ ಎಸ್ ನ ಹೆಂಡತಿ ಆರ್ ಅಂದ್ರೆ ಸೊಸೆ ಆಗ್ತಾರ. ಸೊಸೆ ಅಂದ್ರೆ ಏನಾಗ್ತೈತಿ, ಡಾಟರ್ ಇಲ್ಲ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನು ಟ್ರೈ ಮಾಡ್ರಿ. ಓಕೆ. ಇದು ವೈ ಇಸ್ ದ ವೈಫ್ ಆಫ್ ಎಚ್. ಇದು ಜೆಂಡರ್ ಫಿಕ್ಸ್. ಇದು ಲೈನೇ ಬಿಟ್ಬಿಡ್ರಿ. ಇದು ಒಂದ್ ಸೆಕೆಂಡ್. ಇದು ಲೈನ್ ಮಿಸ್ಟೇಕ್ ಐತಿ. ಲೈನ್ ತಗೊಳಕ್ ಹೋಗ್ಬೇಡ್ರಿ. ಇವ್ರು 3 ಜನ ಜೆಂಡರ್ ಫಿಕ್ಸ್ ಇಲ್ಲ ಅಷ್ಟೇ. ಏನಂತಿದ್ದಾನೆ, ಇಫ್ ವೈ ಇಸ್ ವೈಫ್ ಆಫ್ ಎಚ್. ಎಚ್ ವೈಫ್ ಇದ್ದಾಳೆ, ವೈಫ್ ಆದಳು ಅಂದ್ರೆ ಇವ ಹಸ್ಬೆಂಡ್ ಆಗ್ತಾನೆ. ದೆನ್ ಹೌ ವೈ ಇಸ್ ರಿಲೇಟೆಡ್ ಟು ಯು. ಹೌ ವೈ ಇಸ್ ರಿಲೇಟೆಡ್ ಟು ಯು. ಯು ಏನ್ ರಿಲೇಷನ್ ಐತೆ, ವಾಯ್ದು ತಂದೆ ಪಿ ಅದನ್ನ, ಪಿದ ತಾಯಿ ಅದ ವಾಯ್ ಅದ ಅಂದ್ರೆ ಅಜ್ಜಿ ಆಗ್ತಾ. ಅಜ್ಜಿ ಅಂದ್ರೆ ಏನಾಯ್ತು ಇಲ್ಲಿ, ಗ್ರ್ಯಾಂಡ್ ಮದರ್. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ಯು ಈಸ್ ಬ್ರದರ್ ಆಫ್ ಜಡ್. ಜಡ್ ಬ್ರದರ್ ಇದೆ ಯು. ಯಾರು, ಇಫ್ ಯು ಈಸ್ ಬ್ರದರ್ ಆಫ್ ಜಡ್, ಯು ಈಸ್ ಬ್ರದರ್ ಆಫ್ ಜಡ್. ಜಡ್ ಜೆಂಡರ್ ಫಿಕ್ಸ್ ಐತನೋ ಇಲ್ಲ, ಯುದ್ ಫಿಕ್ಸ್ ಆಯ್ತು, ಜಡ್ ಜೆಂಡರ್ ಫಿಕ್ಸ್ ಆಗಿಲ್ಲ. ದೆನ್ ಹೌ ಜಡ್ ಈಸ್ ರಿಲೇಟೆಡ್ ಟು ಎಚ್. ಎಚ್ಗೆ ಜಡ್ ಏನಾಗ್ಬೇಕು ಅಂತ ಕೇಳ್ತಿದ್ದಾನೆ. ಜಡ್ ಏನಾಗ್ಬೇಕಂತ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಗ್ರ್ಯಾಂಡ್ ಡಾಟರ್ ಆಗ್ಬೋದು, ಗ್ರ್ಯಾಂಡ್ ಸನ್ ಆಗ್ಬೋದು. ಇಲ್ಲ ಆನ್ಸರ್ ಏನಾಯ್ತು, ಕನ್ಫರ್ಮ್ ಆಗಿ ಹೇಳಕ್ಕಾಗದೆ ಇರೋದ್ರಿಂದ ಕಾನ್ ಡಿಟರ್ಮೈನ್ ಅಂತ ಹಾಕ್ತಿದ್ವಿ. ಇಲ್ಲಿ ಏನಾರ ಇನ್ ಕೇಸ್ ಅವನು ಗ್ರ್ಯಾಂಡ್ ಸನ್ ಅಂತೇಳಿ ಒಂದೇ ಕೊಟ್ಟಿದ್ದ, ಗ್ರ್ಯಾಂಡ್ ಡಾಟರ್ ಅಂತ ಕೊಟ್ಟಿದ್ಲ, ಈ ಪ್ಲೇಸಲ್ಲಿ ಇವೆರಡು ಪ್ಲೇಸಲ್ಲಿ ಈಗ ಆಪ್ಷನ್ ನಂಬರ್ ಡಿ ಸನ್ ಅಂತ ಬಂತು, ಆಪ್ಷನ್ ನಂಬರ್ ಇ
ಡಾಟರ್ ಅಂತ ಬಂತು. ಇದು ಆಪ್ಷನ್ ನಂಬರ್ ಡಿ, ಆಪ್ಷನ್ ನಂಬರ್ ಇ. ಅವಾಗ ಈ 5 ಆಪ್ಷನ್ ಅಲ್ಲಿ ಆನ್ಸರ್ ಏನಾಗ್ತಿತ್ತು? ಗ್ರ್ಯಾಂಡ್ ಸನ್ ಆಗ್ತಿತ್ತು. ಯಾಕಂತಂದ್ರೆ ಇದರಲ್ಲಿ ಆನ್ಸರ್ ಕೊಟ್ಟಿರೋದು ಒಂದೇ ಒಂದು, 5ರೊಳಗಡೆ 1 ಕೊಟ್ಟಿರೋದ್ರಿಂದ ಗ್ರ್ಯಾಂಡ್ ಸನ್ ಅಂತೇಳಿ ಹಾಕ್ಬೋದಾಗಿತ್ತು. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ 2 ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಕಾಂಟ್ ಬಿ ಡಿಟರ್ಮೈನ್ ಅಂತ ಹಾಕ್ಬೇಕಾಗತ್ತೆ. ಆಮೇಲೆ ಇನ್ ಕೇಸ್ ಒಂದೇ ಕೊಟ್ಟಿದ್ದ, ಕೆಳಗಡೆ ಕಾಂಟ್ ಬಿ ಡಿಟರ್ಮೈನ್ ಕೊಟ್ಟಿದ್ದ ಅಂತಂದ್ರೆ ಕೂಡ ಕಾಂಟ್ ಬಿ ಡಿಟರ್ಮೈನ್ ಆಪ್ಷನ್ ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್. ಈಸಿ ಐತಿ ಕ್ವಶನ್ ಏನು. ಏಜ್ ಆಫ್ ವಿ is 14 year. V ದ ಏಜ್ 14 year ಐತಿ. And the age of X is 26 year. X ದ ಏಜ್ ಎಷ್ಟಿದೆ? 26 year. Then what will be the age of U? U ದ ಏಜ್ ಏನಾಗಿರ್ಬಹುದು? U ಏನಿದೆ, ಇದ್ರ ಚೈಲ್ಡ್ ಪಿ ಚೈಲ್ಡ್ ಇದೆ, 26ಕ್ಕಿಂತ ಕಡಿಮೆ ಇರಬೇಕು. ಆಲ್ರೆಡಿ ಇಲ್ಲೊಂದು ಲೈನ್ ಕೊಟ್ಟಿದ್ದ ನಮ್ಗೆ. ಯುದು ಏಜ್ ಏನೈತೆ? ವಿ ಗಿಂತ ಕಡಿಮೆ ಐತೆ. 14ಕ್ಕಿಂತ ಕಡಿಮೆ ಇರೋದು ಒಂದೇ ಆಪ್ಷನ್, ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ 12. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. 1 ಸೆಕೆಂಡ್. ಈ ಕ್ವಶನ್ ಅಲ್ಲೂ ಕೂಡ ಸೇಮ್ ಅದೇ ಕ್ಲೂಸ್ ಗಳನ್ನ ಯೂಸ್ ಮಾಡ್ಕೊಂಡು ಇವೆಲ್ಲ ಡಯಾಗ್ರಾಮ್ ಅನ್ನ ಸಾಲ್ವ್ ಮಾಡೋದು ಅಷ್ಟೇ. ಫಸ್ಟ್ ಇದು ಬೇಡ, ಇದು ಕೊನೆಗೆ ಮಾಡೋಣ. ಇದಕ್ಕಿಂತ ಮುಂಚೆ ಒಂದು ಕ್ವಶನ್ ಆಯ್ತು. 1 ಸೆಕೆಂಡ್. ಇದಾಗಿಲ್ಲಲ್ಲ ಇನ್ನು. ಈ ಕ್ವಶನ್ ಸ್ಟಾರ್ಟ್ ಮಾಡಿ. ಟ್ರೈ ಮಾಡಿ. 2 ನಿಮಿಷ ಟೈಮ್ ಇರ್ತೈತಿ. ಟೈಮ್ ಆದ ನಂತರ ನಾನು ಹೇಳ್ತೇನೆ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ನೋಡೋಣ ಏನೈತೆ.
ಎಕ್ಸ್ ದಿಂದ y ಹೋದಾಗ ಎಲ್ಲದರಲ್ಲೂ ಎಕ್ಸ್ ಇಂದ y ಹೋಗ್ತಿದ್ದಾನೆ, ಎಲ್ಲಾನು ಎಕ್ಸ್ ಇಂದ y ಗೆ ಐತಿ ಪ್ರತಿಯೊಂದರಲ್ಲೂ. ಓಕೆ, ಅಟ್ ದ ರೇಟ್ ಅಂದ್ರೆ ಚೈಲ್ಡ್, ಅಲ್ಲಿ ಆಗಲೇ ಕಾಪಿ ರೈಟ್ ಅಂತಂದ್ರೆ ಪೇರೆಂಟ್ ಇತ್ತಲ್ಲ ಅದೇ ರೀತಿ ಇಲ್ಲಿ ಅಟ್ ದ ರೇಟ್ ಅಂದ್ರೆ ಚೈಲ್ಡ್. ಏನಾಯ್ತು, ಎಕ್ಸ್ ಅಟ್ ದ ರೇಟ್ y ಅಂತಂದ್ರೆ ಎಕ್ಸ್ ಈಸ್ ಅ ಚೈಲ್ಡ್ ಆಫ್ y. ಎಕ್ಸ್ ಎನ್ನುವುದು ಏನೈತೆ y ನ ಮಗು ಐತೆ, y ನ ಸನ್ ಅಥವಾ ಡಾಟರ್ ಎರಡರಲ್ಲಿ ಒಂದು. ಇಬ್ಬರದು ಜೆಂಡರ್ ಫಿಕ್ಸ್ ಆಗಲಿಲ್ಲ. ನೆಕ್ಸ್ಟ್ ಎಕ್ಸ್ ಪರ್ಸೆಂಟೇಜ್ y, ಎಕ್ಸ್ ಪರ್ಸೆಂಟೇಜ್ y ಅಂದ್ರೆ ಎಕ್ಸ್ ಇಸ್ ಎಲ್ಡರ್ ದ್ಯಾನ್ y. ಇಲ್ಲಿ ಏನಾಯ್ತು, ಎಕ್ಸ್ ಈಸ್ ಎಲ್ಡರ್ ದ್ಯಾನ್ y ಪರ್ಸೆಂಟೇಜ್ ಬರ್ತದೆ. ಎಕ್ಸ್ ಅಂಡ್ y ಅಂತಂದ್ರೆ ಎಕ್ಸ್ ಈಸ್ ಯಂಗರ್ ದ್ಯಾನ್ y ಆಗುತ್ತೆ. ಡಾಲರ್ ಇದ್ರೆ ಬ್ರದರ್, ಎಕ್ಸ್ ಏನಾಯ್ತು ಬ್ರದರ್ ಆಫ್ y ಈ ರೀತಿ ಬರಿಬಹುದು. ಎಕ್ಸ್ ಜೆಂಡರ್ ಫಿಕ್ಸ್ ಆದ. ಇದರಲ್ಲಿ ಸ್ಟಾರ್ ಅಂತಂದ್ರೆ ಎಕ್ಸ್ ಸ್ಟಾರ್ y ಅಂತಂದ್ರೆ ಎಕ್ಸ್ ಇಸ್ ಅ ವೈಫ್ ಆಫ್ y ಆಯ್ತು. ಇದರಲ್ಲಿ ಏನಾಗುತ್ತೆ, ಎಕ್ಸ್ ಇಸ್ ವೈಫ್ ಆಫ್ y ಈ ರೀತಿ ಆಗುತ್ತೆ ಸ್ಟಾರ್ ಇದ್ರೆ. ಎಕ್ಸ್ ಹ್ಯಾಶ್ y ಇತ್ತಂದ್ರೆ ಎಕ್ಸ್ ಇಸ್ ಅ ಸಿಸ್ಟರ್ ಇನ್ ಲಾ ಆಫ್ y ಆಗತ್ತೆ, ಅಂದ್ರೆ ಎಕ್ಸ್ ಜೆಂಡರ್ ಫಿಕ್ಸ್ ಆಯ್ತು ಫಿಮೇಲ್. ಆಮೇಲೆ ಸ್ಲಾಶ್ ಮಾರ್ಕ್ ಅಂತಂದ್ರೆ ಎಕ್ಸ್ ಉದ್ಗಾರವಾಚಕ ಐತಿ ಇದು. y ಅಂತಂದ್ರೆ ಎಕ್ಸ್ ಇಸ್ ಸನ್ ಇನ್ ಲಾ ಆಫ್ y ಆಗತ್ತೆ, ಎಕ್ಸ್ ಜೆಂಡರ್ ಏನಾಯ್ತು ಮೇಲ್ ಆಗ್ತಿದೆ. ಎಕ್ಸ್ ಇದು ಎಕ್ಸ್ ಈಸ್ ನಾಟ್ ಸಿಬ್ಲಿಂಗ್ ಆಫ್ y ಐತೆ, ನಾಟ್ ಸಿಬ್ಲಿಂಗ್ ಆಫ್ y. ಇದು ನೋಡೋಣ ಇದ್ರದ್ದು ಯೂಸ್ ಆಗತ್ತೇನಿಲ್ಲ ಅಂತೇಳಿ. ಓಕೆ, ಈಸ್ ಟು ಐತಿ ಇದು, ಎಕ್ಸ್ ಈಸ್ ಟು y ಅಂತಂದ್ರೆ ಎಕ್ಸ್ ಈಸ್ ನಾಟ್ ಅ ಸಿಬ್ಲಿಂಗ್ ಆಫ್ y ಅಂತೇಳಿ. ಓಕೆ, ಇದ್ರ ಬಗ್ಗೆ ಆಮೇಲೆ ನೋಡೋಣ. ಇವೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಇದನ್ನ ಈ ಸಿಂಬಲ್ಸ್ ಯೂಸ್ ಮಾಡ್ಕೊಂಡು ಗ್ರಾಫ್ ಹಾಕೋಣ. ಫಸ್ಟ್ ಎಂ ಸ್ಟಾರ್ ಎನ್. ಎಂ ಸ್ಟಾರ್ ಎನ್ ಅಂದ್ರೆ ಎಕ್ಸ್ ಸ್ಟಾರ್ y ಅಂದ್ರೆ ಈ ಕಡೆ ಇರೋದು ಏನಾಗತ್ತೆ ಫಿಮೇಲ್ ಆಗತ್ತೆ, ಇದು ಮೇಲ್ ಆಗತ್ತೆ. ಇಲ್ಲಿ ಕಾಣಿಸ್ತೈತಿ ಈಗ ಡಯಾಗ್ರಾಮ್. ಎಂ ಇಸ್ ವೈಫ್ ಆಫ್ ಎನ್ ಆಯ್ತು. ಡಬಲ್ ಮಾರ್ಕ್ ಹಾಕಿದ್ರೆ ಅದು ಗಂಡ ಹೆಂಡತಿ ರಿಲೇಷನ್. ಎನ್ ಡಾಲರ್ ಪಿ ಅಂತ ಹೇಳೈತೆ. ಡಾಲರ್ ಅಂತಂದ್ರೆ ಬ್ರದರ್, ಎನ್ ಡಾಲರ್ ಪಿ. ಒಂದ್ ಸೆಕೆಂಡ್, ಇದು ಕರೆಕ್ಟ್ ಆಗಿ ಪ್ಲೇಸ್ ನೋಡೋಣ. ಇಲ್ಲಿ ಬರೋಣ. ಫಸ್ಟ್ ಒನ್ ಏನೈತೆ, ಎಂ ಫಿಮೇಲ್ ಆಯ್ತು, ಎನ್ ಏನಾಯ್ತು ಮೇಲ್ ಆಯ್ತು. ಎನ್ ಡಾಲರ್ ಪಿ ಅಂತಂದ್ರೆ ಡಾಲರ್ ಅಂದ್ರೆ ಬ್ರದರ್, ಎನ್ ಈಸ್ ಅ ಬ್ರದರ್ ಆಫ್ ಪಿ. ಓಕೆ, ನೆಕ್ಸ್ಟ್ ಪಿ ಐಂಡ್ ಆರ್. ಪಿ ಐಂಡ್ ಆರ್ ಅಂದ್ರೆ ಐಂಡ್ ಅರ್ಥ ಏನದ, ಐಂಡ್ ಎಲ್ಲೈತಿ, ಐನ್ ಅಂದ್ರೆ ಯಂಗರ್, ಪಿ ಏನೈತೆ ಸಣ್ಣದೈತೆ ಆರ್ಗಿಂತ. ಓಕೆ, ನೆಕ್ಸ್ಟ್ ಏನದ ಆರ್ ಬಂತು, ಇದು ಇಲ್ಲಿವರೆಗೂ ಇದು ಕಂಪ್ಲೀಟ್ ಆಯ್ತು. ಆರ್ ಡಾಲರ್ ಎನ್. ಆರ್ ಡಾಲರ್ ಎನ್ ಅಂತಂದ್ರೆ ಆರ್ ಇಸ್ ಅ ಬ್ರದರ್ ಆಫ್ ಎನ್. ಆರ್ ಕೂಡ ಎನ್ ಬ್ರದರ್ ಐತೆ, ಅಂದ್ರೆ ಆರ್ ಇಲ್ಲಿ ಬಂತು. ಅಂದ್ರೆ ಇದು ಎನ್ ಪಿ ಮತ್ತು ಆರ್ ಇವರು ಮೂರು ಮಂದಿದ ತಂದೆ ತಾಯಿ ಒಬ್ಬರೇ ಇದ್ದಾರೆ. ಓಕೆ, ಎನ್ ಪಿ ಆರ್ ಮೂರು ಮಂದಿದ ತಂದೆ ತಾಯಿ ಒಬ್ಬರೇ ಇದ್ದಾರೆ. ಓಕೆ, ಇಲ್ಲಿವರೆಗೆ ಮುಗಿತೇವೆ. ಎಸ್ ಅಟ್ ದ ರೇಟ್ ಎಂ. ಅಟ್ ದ ರೇಟ್ ಅಂದ್ರೆ ಚೈಲ್ಡ್, ಎಸ್ ಇಸ್ ಅ ಚೈಲ್ಡ್ ಆಫ್ ಎಂ. ಎಸ್ ಇಲ್ಲಿ ಬಂದು ಜೆಂಡರ್ ಫಿಕ್ಸ್ ಆಗಲಿಲ್ಲ, ಇದು ಕಂಪ್ಲೀಟ್ ಆಯ್ತು. ಎನ್ ಪರ್ಸೆಂಟೇಜ್ ಪಿ. ಪರ್ಸೆಂಟೇಜ್ ಅಂತಂದ್ರೆ ಏನೈತೆ ಎಲ್ಡರ್ ಐತೆ, ಎನ್ ಏನೈತೆ ದೊಡ್ಡದೈತೆ ಪಿಗಿಂತ. ಓಕೆ, ಇದು ಕಂಪ್ಲೀಟ್ ಆಯ್ತು. ಪಿ ಸ್ಟಾರ್ ಟಿ. ಪಿ ಸ್ಟಾರ್ ಟಿ ಅಂತಂದ್ರೆ ಪಿ ಇಸ್ ಅ ವೈಫ್ ಆಫ್ ಟಿ ಆಯ್ತು. ಪಿ ಇಸ್ ಅ ವೈಫ್ ಆಫ್ ಟಿ. ಇವನ್ ಮೇಲ್ ಆದ, ಇವಳು ಫಿಮೇಲ್. ಪಿ ಇಸ್ ಅ ವೈಫ್ ಆಫ್ ಟಿ. ಇದು ಕಂಪ್ಲೀಟ್ ಆಯ್ತು. ಆಮೇಲೆ ಟಿ ದ ಉದ್ಗಾರವಾಚಕ ಯು ಅಂತಂದ್ರೆ ಇದೇನೈತೆ ಟಿ ದಿಂದ ಯು ಹೋದಾಗ ಸನ್ ಇನ್ ಲಾ ಆಗತ್ತ. ಓಕೆ, ಸನ್ ಇನ್ ಲಾ. ಟಿ ಇಸ್ ಅ ಸನ್ ಇನ್ ಲಾ ಆಫ್ ಯು ಅಂತ ಹೇಳ್ತಿದ್ದಾನೆ. ಟಿ ಇಸ್ ಅ ಸನ್ ಇನ್ ಲಾ ಆಫ್ ಯು ಅಂದ್ರೆ ಮಗಳ ಗಂಡ ಇದೆ, ಅವನಿಗೆ ಸನ್ ಇನ್ ಲಾ ಅಂತೀವಿ. ಅಂದ್ರೆ ಯು ಇಲ್ಲಿ ಬಂತಲ್ಲ, ಯುವುದು ಮಗಳ ಗಂಡನಿಗೆ ಸನ್ ಇನ್ ಲಾ ಅಂತೀವಿ. ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ವಿ ಹ್ಯಾಶ್ ಪಿ ಅಂತ ಬರುತ್ತೆ. ಹ್ಯಾಶ್ ಅಂತಂದ್ರೆ ಸಿಸ್ಟರ್ ಇನ್ ಲಾ. ವಿ ಹ್ಯಾಶ್ ಪಿ ಅಂತಂದ್ರೆ ಪಿ ದ ಸಿಸ್ಟರ್ ಇನ್ ಲಾ ಇದ್ದಾಳೆ ವಿ. ವಿ ಇಸ್ ಅ ಸಿಸ್ಟರ್ ಇನ್ ಲಾ ಆಫ್ ಪಿ ಅಂತ ಆಗತ್ತೆ. ಪಿ ಸಿಸ್ಟರ್ ಇಲ್ಲ ವಿ ಆಗ್ಬೇಕಂತಂದ್ರೆ ವಿ ಇಲ್ಲೇ ಬರ್ಬೇಕಾಗತ್ತೆ. ನೋಡೋಣ, ಇದು ನೆಕ್ಸ್ಟ್ ವಿ ಇಲ್ಲೇ ಬರ್ಬೇಕಾಗತ್ತ. ಇದು ಸಿಸ್ಟರ್ ಇನ್ ಲಾ ಆಗತ್ತೆ, ಇದು ಮೇಲ್ ಆಗತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ ಇದು. ಯಾಕಂತಂದ್ರೆ ಬೇರೆ ಕಡೆ ಬಂದ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಎಲ್ಲಿ ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ಐತೆ ನೋಡಿ, ವಿ ಸ್ಟಾರ್ ಆರ್. ವಿ ಸ್ಟಾರ್ ಆರ್ ಅಂದ್ರೆ ವಿ ಇಸ್ ಅ ವೈಫ್ ಆಫ್ ಆರ್. ಕರೆಕ್ಟ್, ಈ ಲೈನ್ ಕರೆಕ್ಟ್ ಆಯ್ತು. ನೆಕ್ಸ್ಟ್ ವಿ ಹ್ಯಾಶ್ ಪಿ. ಹ್ಯಾಶ್ ಅಂತಂದ್ರೆ ಏನಾಗುತ್ತೆ ಸಿಸ್ಟರ್ ಇನ್ ಲಾ ಆಯ್ತು, ಇದು ಕಂಪ್ಲೀಟ್ ಆಗಿದೆ. ಎಲ್ ಸ್ಟಾರ್ ಕೆ.
ಎಲ್ ಸ್ಟಾರ್ ಕೆ ಎಲ್ಲೂ ಬಂದಿಲ್ಲ, ಕೆನೂ ಬಂದಿಲ್ಲ. ನೆಕ್ಸ್ಟ್ ಓದೋಣ. @v ಅಂತ ಐತೆ. @ ಅಂದ್ರೆ ಚೈಲ್ಡ್, ಕೆ ಇಸ್ ಅ ಚೈಲ್ಡ್ ಆಫ್ ವಿ. ಕೆ ಇಲ್ಲಿ ಬಂತು ಚೈಲ್ಡ್ ಆಫ್ ವಿ. ಆಮೇಲೆ ಇದ್ರ ಹಿಂದಿನ ಲೈನ್ ಏನಿತ್ತು, ಎಲ್ ಸ್ಟಾರ್ ಕೆ ಅಂತಿತ್ತು. ಎಲ್ ಸ್ಟಾರ್ ಕೆ ಅಂತಂದ್ರೆ ಎಲ್ ಈಸ್ ಅ ವೈಫ್ ಆಫ್ ಕೆ ಆಗತ್ತೆ. ಎಲ್ ಈಸ್ ಅ ವೈಫ್ ಆಫ್ ಕೆ. ಅರ್ಥ ಆಯ್ತು ಅನ್ಕೋತೀನಿ, ಇಲ್ಲಿವರೆಗೂ ಮುಗೀತು. ಪಿ ಎಷ್ಟು ರೆಸ್ಟ್ ಅಂತಿದ್ದು, ಪಿ ರೆಸ್ಟ್ ವಿ ಅಂತಂದ್ರೆ ಪಿ ಈಸ್ ನಾಟ್ ಅ ಸಿಬ್ಲಿಂಗ್ ಆಫ್ ವಿ ಆಗತ್ತ. ಸಿಬ್ಲಿಂಗ್ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ, ಅಥವಾ ಅಕ್ಕ ತಮ್ಮ ಅಣ್ಣ ತಂಗಿ, ಈ ರೀತಿನೂ ಇಲ್ಲ, ಯಾವ್ದು ಇಲ್ಲ ಅಂತ ಅರ್ಥ. ವಿ ಇಲ್ಲೈತೆ, ಪಿ ಇಲ್ಲೈತೆ. ವಿ ಇದ ಇವಳದು ಸಿಸ್ಟರ್ ಇಲ್ಲ ಇದ್ದಾಳೆ, ವಿ ಪಿದು ಸಾರಿ ಪಿ ಮತ್ತು ವಿ ಇವರಿಬ್ರು ಸಿಸ್ಟರ್ ಇಲ್ಲ ಇದಾರೆ, ಒಬ್ರಿಗೊಬ್ರು ಸಿಬ್ಲಿಂಗ್ಸ್ ಇಲ್ಲ. ಕರೆಕ್ಟ್ ಆಯ್ತು. ಇವಾಗ ಜೆಂಡರ್ ಎಸ್ ಮತ್ತು ಇವುದು ಕನ್ಫರ್ಮ್ ಆಗಲಿಲ್ಲ. ಇದು ಇದರದ ಡಯಾಗ್ರಾಮ್ ಆಗಿರುತ್ತೆ. ಕ್ವಶನ್ಸ್ ನೋಡ್ರಿ. ಇವಾಗ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಡೌಟ್ ಇದ್ರೆ ಮತ್ತೊಂದ್ಸತಿ ನೋಡ್ಕೊಡ್ರಿ ಕ್ಲಾಸ್. ಫಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಏನಿದೆ ಫಸ್ಟ್ ಕ್ವಶನ್, ಇಫ್ ದ ಏಜ್ ಆಫ್ ದ ಎನ್ ಈಸ್ 48 ಇಯರ್ and age of the n is 48 year, ಇದ್ರ 48 year ಐತೆ, and the age of the r is 42 year. r the age is 42 year ಇದೆ. then p the age ಕಂಡುಹಿಡಿ ಅಂದಿದ್ದಾನೆ. p r n p ಮೂರು ರಿಲೇಷನ್ ಐತೆ. p ದಿಂದ r ಬಂದಾಗ ಲೆಸ್ಸರ್, n ದಿಂದ p ದಿಂದ n ಗೆ ಹೋದಾಗ ಗ್ರೇಟರ್ ಅಂತಂದ್ರೆ ಇದ್ರಾಗ ಒಂದೇ ಒಂದು ಲೈನ್ ಅಲ್ಲಿ ಬರಿಬೇಕಾದ್ರೆ ಹೆಂಗ್ ಬರಿತೀರಾ ನೀವು? ಎಲ್ಲಕ್ಕಿಂತ ದೊಡ್ಡದು ಯಾವ್ದೈತೆ? ಈಗ ಆರ್ ಪಿ ನು ಆರ್ ಕಿಂತ ದೊಡ್ಡದೈತೆ, ಪಿ ಆರ್ ಗಿಂತ ಸಣ್ಣದೈತೆ, ಪಿ ಎನ್ ಗಿಂತನೂ ಸಣ್ಣದೈತೆ. ಇವೆರಡಕ್ಕಿಂತ ಸಣ್ಣದೈತಿ. ಆರ್ ಗಿಂತ ಸಣ್ಣವ ಯಾರಿದ್ದಾನೆ? ಪಿ ಇದ್ದಾನೆ. ಎನ್ ಗಿಂತ ಸಣ್ಣವ ಪಿ ಇದ್ದಾನೆ. ಅಂದ್ರೆ 48ಕ್ಕಿಂತ ಕಡಿಮೆ ಇರಬೇಕು, 42ಕ್ಕಿಂತನೂ ಕಡಿಮೆ ಇರ್ಬೇಕಂದ್ರೆ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಬೈಯಸ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇಫ್ h @ p ಅಂತಂದ್ರೆ @ ಅಂತಂದ್ರೆ ಏನು? ಚೈಲ್ಡ್. h @ p ಅಂತಂದ್ರೆ p h ಇಸ್ ಅ ಚೈಲ್ಡ್ ಆಫ್ p ಆಗತ್ತ. ಚೈಲ್ಡ್ ಆಫ್ p ಆಯ್ತು. ದೆನ್ ಹೌ n is related to h? n ಏನಾಗತ್ತೆ h ಗೆ? h ಗೆ ಏನಾಗ್ಬೇಕು? n ಇದು ಫಿಮೇಲ್ ಆಗಿ ಬರ್ದೇನ. h ಗೆ n ಏನಾಗ್ಬೇಕು? n ಏನಾಗತ್ತ? ತಾಯಿಯ ತಮ್ಮ, ಅಂಕಲ್ ಆಗ್ತಾನೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೋಡಿದ್ರೆ ಅರ್ಥ ಆಗತ್ತ. ಹೌ p is related to n? ಎಂದು ಬರೆದಾರ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದೇನು ಕ್ವಶನ್ ಈಸಿ ಇತ್ತು. ಈ ಕ್ವಶನ್ ಬಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ಯಾವ್ದು ಸರಿಯಾದ ಹೊಂದಾಣಿಕೆ ಐತೆ ಅನ್ನೋದು ಹೇಳ್ರಿ. n ಸ್ಟಾರ್ n ಅಂತಂದ್ರೆ n ಇಸ್ ಅ ವೈಫ್ ಆಫ್ m ಆಗತ್ತೆ, ಅದನ್ನು ರಾಂಗ್ ಆಯ್ತು. ಆಮೇಲೆ k @ u ಅಂತಂದ್ರೆ k ಇಸ್ ಅ ಚೈಲ್ಡ್ ಆಫ್ ಯು ಆಗತ್ತೆ, k ಇಸ್ ಚೈಲ್ಡ್ ಆಫ್ ಯು ಅಂತ ಎಲ್ಲಿ ಕೊಟ್ಟಿಲ್ಲ, ಇದು ಕೂಡ ರಾಂಗ್ ಆಯ್ತು. ಸ್ಟಾರ್ n ಅಂತಂದ್ರೆ v ಇಸ್ ಅ ವೈಫ್ ಆಫ್ n ಆಗತ್ತೆ, ಇದು ಕೂಡ ಆಗಕ್ಕೆ ಅದೆಲ್ಲ ರಾಂಗ್ ಆಯ್ತು. r @ u ಅಂತ ಕೊಟ್ಟಿದ್ದಾನೆ. @ ಅಂದ್ರೆ ಚೈಲ್ಡ್ ಐತೆ. r ಇಸ್ ಅ ಚೈಲ್ಡ್ ಆಫ್ ಯು. r ಇಸ್ ಅ ಚೈಲ್ಡ್ ಆಫ್ ಯು. ಹೌದು, ಯುದು ಚೈಲ್ಡ್ ಐತೆ r. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆಯ್ತಿದ್ರ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಕಂಪ್ಲೀಟ್ ಆಯ್ತಾ? ಇವಾಗ ಇದು ಕ್ವಶನ್ ಕೂಡ ಕಂಪ್ಲೀಟ್ ಆಗಿದೆ, ಇದು ಕಂಪ್ಲೀಟ್ ಆಗಿದೆ. ನೋಡೋಣ ಯಾವ್ದು ಉಳಿತು ಬಾಕಿ. ಈ ಕ್ವಶನ್ ಕಂಪ್ಲೀಟ್ ಆಗಿದೆ, ಇದು ಕಂಪ್ಲೀಟ್ ಆಗಿದೆ, ಇದು ಕಂಪ್ಲೀಟ್ ಆಯ್ತು. ಈ ಕ್ವಶನ್ ಸಾಲ್ವ್ ಮಾಡೋಣ. ಇದಕ್ಕೆ ಟ್ರೈ ಮಾಡ್ರಿ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಗಳು ಇದಾವೆ ಇನ್ನು ಶಾರ್ಟ್ ಟ್ರಿಕ್ಸ್ ಮೂಲಕ. ಯಾವ್ದಂತಂದ್ರೆ ಜನರೇಷನ್ ಗ್ಯಾಪ್ಸ್ ಮೂಲಕ ಪ್ಲಸ್ ಮಾಡೋದು. ಮೇಲ್ಗಡೆ ತಂದೆ ತಾಯಿ ಇದ್ರೆ +1, ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್ ಇದ್ರೆ +2, ಚೈಲ್ಡ್ ಇದ್ರೆ
-1, ಗ್ರ್ಯಾಂಡ್ ಸನ್ ಇದ್ರೆ -2, ಗ್ರೇಟ್ ಗ್ರ್ಯಾಂಡ್ ಸನ್ ಇದ್ರೆ -3. ಈ ರೀತಿ ಜನರೇಷನ್ ಗ್ಯಾಪ್ ಮೇಲಿನ ಕ್ವಶನ್ಸ್ಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆ ಥರದ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಡೆಫಿನೆಟ್ಲಿ ಬಂದೇ ಬರ್ತವೆ. ಆ ಕ್ವಶನ್ಸ್ಗಳನ್ನು ನಾನು ಕರೆಕ್ಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಎಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಈ ಕ್ವಶನ್ ಟ್ರೈ ಮಾಡಿ. ಸಾಲ್ವ್ ಮಾಡಿದ್ರ ಅಂತ ಅನ್ಕೊಂತೀನಿ. ನೋಡೋಣ ಈ ಕ್ವಶನ್ ಅಲ್ಲಿ ಏನೇ. ಫಸ್ಟ್ ಒನ್, ಈಕ್ವಲ್ ಅಂತಂದ್ರೆ ಸಿಸ್ಟರ್. ಈಕ್ವಲ್ ಅಂತಂದ್ರೆ ಸಿಸ್ಟರ್. ಎ ಸಿಸ್ಟರ್ ಆಫ್ ಬಿ ಆಗುತ್ತೆ. ಎ ಒಂದೇ ಜೆಂಡರ್ ಫಿಕ್ಸ್ ಆಗುತ್ತೆ. ಎ ಸ್ಟಾರ್ ಬಿ ಅಂದ್ರೆ ಸ್ಟಾರ್ ಅಂದ್ರೆ ಹಸ್ಬೆಂಡ್. ಎ ಹಸ್ಬೆಂಡ್ ಆಗುತ್ತಾನೆ. ಎ ಮೇಲ್ ಆಯ್ತು, ಬಿ ಫಿಮೇಲ್ ಆಯ್ತು. ಹಸ್ಬೆಂಡ್ ಅಂತಂದ್ರೆ ಒಂದು ಮೇಲ್ ಒಂದು ಫಿಮೇಲ್. ಕ್ವಶನ್ ಮಾರ್ಕ್ ಅಂದ್ರೆ ಬ್ರದರ್. ಎದ ಜೆಂಡರ್ ಏನಾಯ್ತು, ಮೇಲ್ ಆಯ್ತು. ಎ ಇಸ್ ಎ ಬ್ರದರ್ ಆಫ್ ಕ್ವಶನ್ ಮಾರ್ಕ್ ಅಂದ್ರೆ ಬಿ ಆಯ್ತು. ನೆಕ್ಸ್ಟ್ ಡಾಲರ್ ಅಂತಂದ್ರೆ ಎ ಇಸ್ ಅ ವೈಫ್ ಆಫ್ ಬಿ ಅಂತ ಐತೆ. ಅಂದ್ರೆ ಎ ಫಿಮೇಲ್ ಆಯ್ತು, ಬಿ ಮೇಲ್ ಆಯ್ತು. ನೆಕ್ಸ್ಟ್ @ ಅಂದ್ರೆ ಸನ್. @ ಅಂತಂದ್ರೆ ಸನ್. ಎ ಇಸ್ ಅ ಸನ್ ಆಫ್ ಬಿ. ಬಿ ಇದು ಮಗ ಇದಾನೆ ಎ, ಸನ್ ಆಫ್ ಬಿ. ಕೆಳಗಡೆ ಆಯ್ತು, ಒಂದ್ ಲೈನ್ ಕೆಳಗಡೆ. ನೆಕ್ಸ್ಟ್ ಇಂಟು ಮಾರ್ಕ್ ಅಂತಂದ್ರೆ ಎ ಇಸ್ ಅ ಡಾಟರ್ ಆಫ್ ಬಿ. ಎ ಇಸ್ ಅ ಡಾಟರ್ ಆಫ್ ಬಿ ಆಗುತ್ತೆ. ಇಲ್ಲಿ ಇಂಟು ಮಾರ್ಕ್ ಅಂದ್ರೆ ಏನಾಗುತ್ತೆ, ಬಿ ಇಸ್ ಡಾಟರ್ ಎ ಆಗುತ್ತೆ. ಇಲ್ಲಿ ಯಾಕೆ ನಾನು ಎ ಜೆಂಡರ್ ಬಿ ಜೆಂಡರ್ ಫಿಕ್ಸ್ ಮಾಡ್ದೆ? ಬಿ ಜೆಂಡರ್ ಫಿಕ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದೇದ್ರಲ್ಲಿ ನೋಡ್ರಿ, ಇದರಲ್ಲಿ ಏನೈತೆ, ಬಿದು ಸನ್ ಇದಾನೆ, ಇದರಲ್ಲಿ ಬಿದು ಡಾಟರ್ ಇದ್ದಾಳೆ. ಯಾವ್ದ್ರಲ್ಲಿ ಇಂಟು ಅಂದ್ರೆ ಡಾಟರ್. ಆಮೇಲೆ ಉದ್ಗಾರವಾಚಕ ಅಂತಂದ್ರೆ ಸನ್ ಇನ್ ಲಾ ಆಯ್ತು. ಸನ್ ಇನ್ ಲಾ ಅಂತಂದ್ರೆ ಎ ಜೆಂಡರ್ ಮೇಲ್ ಆಯ್ತು. ಇಷ್ಟು ಅಂತಂದ್ರೆ ಎ ಇಸ್ ದ ಡಾಟರ್ ಇನ್ ಲಾ ಅಂದ್ರೆ ಇದು ಫಿಮೇಲ್ ಆಯ್ತು. ಆಮೇಲೆ ಪ್ಲಸ್ ಅಂತಂದ್ರೆ ನೆಫ್ಯೂ. ಎ ಇಸ್ ನೆಫ್ಯೂ ಅಂತಂದ್ರೆ ನೆಫ್ಯೂ ಅಂದ್ರೆ ಏನಾಗುತ್ತೆ, ಮೇಲ್. ಇದು ನೈಸ್ ಅಂದ್ರೆ ಫಿಮೇಲ್. ಎ ಮೈನಸ್ ಅಂತಂದ್ರೆ ನೈಸ್ ಅಂದ್ರೆ ಫಿಮೇಲ್. ಇದು ಫಿಮೇಲ್ ಆಯ್ತು. ಅರ್ಥ ಆಯ್ತು ಅನ್ಕೊಂತೀನಿ. ಇವುಗಳನ್ನ ಒಂದೊಂದಾಗಿ ಕರೆಕ್ಟ್ ಆಗಿ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒನ್, ಎಲ್ ಸ್ಟಾರ್ ಎಂ.
ಎಲ್ ಸ್ಟಾರ್ ಸಾರಿ ಎಲ್ ಡಾಲರ್ ಎಂ ಐತೆ. ಡಾಲರ್ ಅಂತಂದ್ರೆ ಏನೈತೆ, ಡಾಲರ್ ಅಂದ್ರೆ ವೈಫ್. ಎಲ್ ಈಸ್ ದ ವೈಫ್ ಆಫ್ ಎಂ. ಒಂದೇ ಲೈನ್. ಎಂ @ ಎನ್. @ ಅಂದ್ರೆ ಸನ್. ಎಂ ಈಸ್ ಅ ಸನ್ ಆಫ್ ಎನ್. ಎಂ ಇಸ್ ಅ ಸನ್ ಆಫ್ ಎನ್. ಎಂ @ ಎನ್ ಅಂತಂದ್ರೆ ಎ ಇಸ್ ಅ ಸನ್ ಆಫ್ ಬಿ. ಅದೇ ರೀತಿ ಎಂ ಇಸ್ ಅ ಸನ್ ಆಫ್ ಎನ್ ಆಯ್ತು. ಓಕೆ, ಎನ್ ಡಾಲರ್ ಓ ಐತಿ. ಎನ್ ಡಾಲರ್ ಓ ಅಂತಂದ್ರೆ ಡಾಲರ್ ಅಂದ್ರೆ ವೈಫ್. ಎನ್ ಇಸ್ ಅ ವೈಫ್ ಆಫ್ ಓ. ಓ ಮೇಲ್ ಆಯ್ತು, ಎನ್ ಫಿಮೇಲ್ ಆಯ್ತು. ನೆಕ್ಸ್ಟ್ ಇಲ್ಲಿವರೆಗೂ ಮುಗೀತೀಗ. ಓ ಕ್ವಶನ್ ಮಾರ್ಕ್ ಪಿ. ಕ್ವಶನ್ ಮಾರ್ಕ್ ಅಂದ್ರೆ ಬ್ರದರ್. ಓ ಇಸ್ ಅ ಬ್ರದರ್ ಆಫ್ ಪಿ. ಓ ಇಸ್ ಅ ಬ್ರದರ್ ಆಫ್ ಪಿ. ಓಕೆ, ಆಮೇಲೆ ಪಿ ಡಾಲರ್ ಕ್ಯೂ. ಡಾಲರ್ ಅಂತಂದ್ರೆ ವೈಫ್. ಪಿ ಇಸ್ ಅ ಡಾಲರ್, ಪಿ ಇಸ್ ಅ ವೈಫ್ ಆಫ್ ಕ್ಯೂ. ಕ್ಯೂ ಮೇಲ್ ಆಯ್ತು, ಪಿ ಮೇಲ್. ಓಕೆ, ನೆಕ್ಸ್ಟ್ ಈ ಲೈನಿಗೆ ಬರೋಣ. ಆರ್ @ ಎಸ್. ಇಲ್ಲಿ ಹೋಯ್ತು, ಎಸ್ ಬಂದೈತೆ ಗ್ರಾಫಲ್ಲಿ ಇಲ್ಲ. ಪಿ ಬಂದೈತೆ, ಪಿ ಬಂದೈತೆ. ಎಸ್ @ ಪಿ ಅಂತಂದ್ರೆ @ ಅಂದ್ರೆ ಏನಿದೆ, ಸನ್. ಎಸ್ ಇಸ್ ಅ ಸನ್ ಆಫ್ ಪಿ. ಪಿ ದ ಸನ್ ಎಸ್ ಆಯ್ತು. ಈ ಲೈನ್ ಬಂತು. ನೆಕ್ಸ್ಟ್ ಇದ್ರ ಹಿಂದಿನಗಡೆ ಆರ್ @ ಎಸ್ ಐತೆ. ಆರ್ @ ಎಸ್ ಅಂತಂದ್ರೆ ಆರ್ ಈಸ್ ಸನ್ ಆಫ್ ಎಸ್ ಆಗತ್ತೆ. ಆರ್ ಇಸ್ ಅ ಸನ್ ಆಫ್ ಎಸ್. ಈ ಸನ್ ಅಂದ್ರೆ ಇದ್ರದ್ದು ಮೇಲ್ ಆಯ್ತು. ಆರ್ ಇಸ್ ಅ ಸನ್ ಆಫ್ ಎಸ್ ಅಂದ್ರೆ ಆರ್ ಕೂಡ ಇಲ್ಲಿ ಮೇಲ್ ಆಯ್ತು. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯ್ತು ಇಲ್ಲಿವರೆಗೂ. ನೆಕ್ಸ್ಟ್ ಪಿ ಇಂಟು ಟಿ ಐತಿ. ಪಿ ಇಂಟು ಟಿ. ಇಂಟು ಅಂತಂದ್ರೆ ಏನು, ಇಂಟು ಅಂದ್ರೆ ಡಾಟರ್. ಪಿ ಇಸ್ ಅ ಡಾಟರ್ ಆಫ್ ಟಿ. ಪಿ ಇಸ್ ಅ ಡಾಟರ್ ಆಫ್ ಟಿ ಐತಿ. ಇಂಟು ಅಂದ್ರೆ ಡಾಟರ್. ಪಿ ಇಸ್ ಅ ಡಾಟರ್ ಆಫ್ ಟಿ ಅಂತಂದ್ರೆ ಒಂದ್ ಪಿ ದ ತಂದೆ ಅಥವಾ ತಾಯಿ ಯಾರೋ ಒಬ್ರು ಟಿ ಇದಾರೆ. ಅದು ಪಿಗೂ ಓ ಇಬ್ರಿಗೂ ಕಾಮನ್ ಆಗಿರ್ತಾರ ಅವರು. ಪಿ ಮತ್ತು ಓ ಇಬ್ರು ಸಿಬ್ಲಿಂಗ್ಸ್ ಇದಾರೆ. ಅಕ್ಕ ತಂಗಿ, ಇದು ಅಣ್ಣ ತಂಗಿ ಇದಾರೆ. ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇದಾರೆ. ಇಲ್ಲಿ ಟಿ ಬಂತು. ಟಿ ಇವರ ಪೇರೆಂಟ್ ಆಯ್ತು, ಇವರಿಬ್ಬರು. ನೆಕ್ಸ್ಟ್ ಯು ರೇಸ್ ಟು ವಿ ಅಂತ ಐತೆ. ಇದ್ರ ಮೀನಿಂಗ್ ಏನಂದ್ರೆ ಡಾಟರ್ ಇನ್ ಲಾ. ಯು ಇಸ್ ಅ ಡಾಟರ್ ಇನ್ ಲಾ ಆಫ್ ವಿ ಆಗತ್ತೆ. ಯು ಇಸ್ ಅ ಡಾಟರ್ ಇನ್ ಲಾ ಆಫ್ ವಿ ಅಂತಂದ್ರೆ ಯು ಇಸ್ ಅ ಡಾಟರ್ ಇನ್ ಲಾ ಆಫ್ ವಿ ಅಂತೇಳಿ ಹೇಳಕ್ಕಾಗಲ್ಲ. ಇಲ್ಲ ಏನು ಯು ಮತ್ತು ವಿ ಎರಡು ಬಂದಿಲ್ಲ ಇಲ್ಲಿ. ನೆಕ್ಸ್ಟ್ ಕ್ಯೂ ಐತಿಲ್ಲ, ಕ್ಯೂ ಐತೆ. ಕ್ಯೂ ನೋಡೋಣ. ವಿ ಇಸ್ ಅ ಡಾಟರ್ ಇನ್ ಲಾ ಆಫ್ ಕ್ಯೂ ಆಗತ್ತೆ. ಮತ್ತೆ ಎಷ್ಟು ಅಂದ್ರೆ ಡಾಟರ್ ಇನ್ ಲಾ. ವಿ ಇಸ್ ಅ ಡಾಟರ್ ಇನ್ ಲಾ ಆಫ್ ಕ್ಯೂ. ಕ್ಯೂದು ಮಗನ ಹೆಂಡತಿಗೆ ಸೊಸೆ ಅಂತ ಕರೀತಾರೆ, ಡಾಟರ್ ಇನ್ ಲಾ ಆಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ವಿ ಬಂತು, ಇದು ಫಿಮೇಲ್ ಆಗುತ್ತೆ. ನೆಕ್ಸ್ಟ್ ಯು ಇಸ್ ಅ ಡಾಟರ್ ಇನ್ ಲಾ ಆಫ್ ವಿ. ಓಕೆ, ಯುದು ಮಗ ಯಾರಿದ್ದಾನೆ, ಆರ್ದ ಹೆಂಡತಿಗೆ ಯು ಆಗ್ತಾಳೆ. ಯುಗೆ ಏನಂತ ಕರೀತಾರೆ, ಡಾಟರ್ ಇನ್ ಲಾ ಕರೀತಾರೆ ಇವ್ರ ಪ್ರಕಾರ. ವಿ ಸೊಸೆ ಇದ್ದಾಳೆ, ಅದಕ್ಕೆ ಡಾಟರ್ ಇನ್ ಲಾ. ಎಲ್ಲ ಗ್ರಾಫ್ ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಟಿ ಜೆಂಡರ್ ಒಂದೇ ಫಿಕ್ಸ್ ಆಗಲಿಲ್ಲ, ಯಾಕಂದ್ರೆ ಟಿ ಏನಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಪಿ ಇಸ್ ಅ ಚೈಲ್ಡ್ ಆಫ್ ಟಿ ಅಂತ ಐತೆ. ಪಿ ಇಸ್ ಅ ಚೈಲ್ಡ್ ಆಫ್ ಟಿ. ಪಿ ಇಸ್ ಚೈಲ್ಡ್ ಆಫ್ ಟಿ. ಇಂಟು ಅಂತಂದ್ರೆ ಡಾಟರ್. ಓಕೆ, ಪಿ ಇಸ್ ಅ ಡಾಟರ್ ಆಫ್ ಟಿ ಐತೆ ಅಷ್ಟೇ. ಟಿ ಜೆಂಡರ್ ಫಿಕ್ಸ್ ಆಗಲ್ಲ. ಅರ್ಥ ಆಯ್ತು ಅನ್ಕೊಂತೀನಿ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ. ಇದೇ ಗ್ರಾಫ್ ಎಲ್ಲರಿಗೂ ಬಂದು ಅಂತ ಅನ್ಕೊಂತೇನೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್ ಅಂತಿದ್ದಾನೆ. ಎಂ ಇಸ್ ಅ ವೈಫ್ ಆಫ್ ಎಲ್ ಅಂತಿದ್ದಾನೆ. ಎಂ ಇಸ್ ವೈಫ್ ಆಫ್ ಎಲ್, ರಾಂಗ್. ಇದು ನಾಟ್ ಕರೆಕ್ಟ್ ಐತೆ. ಎಂ ಇಸ್ ವೈಫ್ ಇಲ್ಲ, ಎಂ ಇಸ್ ಸನ್, ಹಸ್ಬೆಂಡ್ ಇದ್ದಾನೆ. ವಿ ಇಸ್ ದ ಸನ್ ಆಫ್ ಪಿ. ವಿ ಇಸ್ ದ ಸನ್ ಆಫ್ ಪಿ ಅಂತ ಇದ್ದಾನೆ, ಇಲ್ಲ. ವಿ ಇಸ್ ದ ಡಾಟರ್ ಇನ್ ಲಾ ಐತೆ. ಪಿ ಇಸ್ ದ ಬ್ರದರ್ ಆಫ್ ಓ ಅಂತಿದ್ದಾನೆ. ಪಿ ಇಸ್ ಸಿಸ್ಟರ್ ಆಫ್ ಓ ಇದೆ, ಇದು ಕೂಡ ರಾಂಗ್ ಆಯ್ತು. ಆರ್ ಅಂಡ್ ಯು ಆರ್ ಸಿಬ್ಲಿಂಗ್ ಅಂತಿದ್ದಾನೆ. ಆರ್ ಅಂಡ್ ಯು ಆರ್ ಹಸ್ಬೆಂಡ್ ವೈಫ್ ಇದ್ದಾರೆ, ಇದು ಕೂಡ ರಾಂಗ್ ಆಯ್ತು. ಆಲ್ ಆರ್ ಇನ್ ಕರೆಕ್ಟ್. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ.
ಕ್ಯೂದ್ ಗ್ರ್ಯಾಂಡ್ ಸನ್ ಕೇಳ್ತಿದ್ದಾನೆ. ಕ್ಯೂದ್ ಗ್ರ್ಯಾಂಡ್ ಸನ್ ಯಾರಿದ್ದಾರೆ? ಹೂ ಇಸ್ ಕ್ಯೂದ್ ಗ್ರ್ಯಾಂಡ್ ಸನ್? ಕ್ಯೂ ಎಲ್ಲೈತೆ? ಫಸ್ಟ್ ಸನ್ ಗ್ರ್ಯಾಂಡ್ ಸನ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಆರ್ ಇಸ್ ಅ ಗ್ರ್ಯಾಂಡ್ ಸನ್ ಆಫ್ ಕ್ಯೂ. ನೆಕ್ಸ್ಟ್ ಕ್ವಶನ್. ಇದನ್ನ ಟ್ರೂ ಅನ್ಕೊಡ್ರಿ. ಇದರ ಗ್ರಾಫ್ ಏನಾಗತ್ತೆ ನೋಡ್ರಿ. ಅದಾದ ನಂತರ ಡಬ್ಲ್ಯೂ ಮತ್ತೆ ಎಂ ರಿಲೇಷನ್ ಹೇಳ್ಬೇಕು. ಟ್ರೈ ಮಾಡಿ. ಈಸಿ ಕ್ವಶನ್. ಇದನ್ನ ಈ ಗ್ರಾಫ್ ಅಲ್ಲಿ ಇಡಸೋಣ. ಮೊದಲು ಎನ್ ಐತಿ. ಓಕೆ, ಎನ್ ಈಸ್ ಅ ರಿಸ್ಟು ಅಂತಂದ್ರೆ ಡಾಟರ್ ಇನ್ ಲಾ. ಎನ್ ಇಸ್ ಡಾಟರ್ ಇನ್ ಲಾ ಆಫ್ ಡಬ್ಲ್ಯೂ ಅಂತಿದ್ದಾನೆ. ಎನ್ ಈಸ್ ಅ ಡಾಟರ್ ಇನ್ ಲಾ ಆಫ್ ಡಬ್ಲ್ಯೂ. ಓಕೆ, ಮಗನ ಇವು ಇಲ್ಲಿ ಆಗ್ತವೆ. ಡಾಟರ್ ಇನ್ ಲಾ ಅಂದ್ರೆ ಡಬ್ಲ್ಯೂ ಇಲ್ಲಿ ಬರ್ತೈತಿ. ಡಬ್ಲ್ಯೂ ಅಂದ್ರೆ ಡಬ್ಲ್ಯೂ ಮಗನ ಹೆಂಡತಿ ಡಾಟರ್ ಇನ್ ಲಾ ಅಂತ ಕರಿತೀವಿ. ಡಾಟರ್ ಇನ್ ಲಾ ಅಂದ್ರೆ ಸೊಸೆ. ಓಕೆ, ನೆಕ್ಸ್ಟ್ ಏನಂದ್ರೆ ಡಬ್ಲ್ಯೂ ಡಾಲರ್ ಟಿ ಅದ. ಡಾಲರ್ ಅಂತಂದ್ರೆ ಏನು? ವೈಫ್. ಡಬ್ಲ್ಯೂ ವೈಫ್ ಆಯ್ತು, ಡಬ್ಲ್ಯೂ ಫಿಮೇಲ್ ಆಯ್ತು, ಇದು ಮೇಲ್ ಆಯ್ತು. ನೆಕ್ಸ್ಟ್ ದೆನ್ ಹೌ ಡಬ್ಲ್ಯೂ ಇಸ್ ರಿಲೇಟೆಡ್ ಟು ಎಂ. ಎಮ್ಗೆ ಡಬ್ಲ್ಯೂ ಏನಾಗ್ಬೇಕು? ಎಮ್ದು ತಾಯಿಯ ಅತ್ತೆ. ತಾಯಿ ಅತ್ತೆ ಯಾರೇ ಆಗಿರ್ಲಿ, ಅಜ್ಜಿನೇ ಆಗ್ತಾರಲ್ಲ, ಗ್ರ್ಯಾಂಡ್ ಮದರೇ ಆಗ್ತಾರೆ. ಎಮ್ದು ತಾಯಿ ತಾಯಿ ಅತ್ತೆ ಅಲ್ಲಕ್ಕೆ ಏನಾದ್ರು ತಂದೆಯ ತಾಯಿ ಅಜ್ಜಿನೇ ಆಗ್ತಾರೆ, ಗ್ರ್ಯಾಂಡ್ ಮದರ್. ಅವರ ಅಪ್ಪನ ಅಮ್ಮ ಏನಾಗ್ತಾರೆ? ಅಜ್ಜಿ ಆಗ್ತಾರೆ. ಆಪ್ಷನ್ ನಂಬರ್ ಇ ಕರೆಕ್ಟ್ ಅಂತ. ನೆಕ್ಸ್ಟ್ ಕ್ವೆಶನ್. ಈಸಿ ಕ್ವಶನ್ ಇದು. ಇಫ್ ಇ ಇಸ್ ದ ಮ್ಯಾಟರ್ನಲ್ ಅಂಕಲ್ ಆಫ್ ಎಂ. ಮ್ಯಾಟರ್ನಲ್ ಅಂಕಲ್ ಅಂದ್ರೆ ತಾಯಿ, ಅಣ್ಣ ಅಥವಾ ತಮ್ಮ. ಇವ್ರು ಅವ್ರ ಎಮ್ದ ತಾಯಿ ಎನ್ ಅದಾರ, ಇವ್ರ ಅಣ್ಣ ಅಥವಾ ತಮ್ಮ ಇ ಇದಾನೆ, ಇವ್ ಮೇಲ್ ಇದಾನೆ. ಮ್ಯಾಟರ್ನಲ್ ಅಂಕಲ್ ಅಂದಿದ್ದಾರೆ, ಅದಕ್ಕೆ ಮೇಲ್ ಇದಾನೆ. ದೆನ್ ಹೌ ಓ ಇಸ್ ರಿಲೇಟೆಡ್ ಟು ಇ. ಓ ಏನಾಗ್ಬೇಕು ಹೀಗೆ? ಓಗೆ ಏನಾಗ್ಬೇಕಂದ್ರೆ ಅಕ್ಕನ ಗಂಡನಿಗೆ ಏನ್ ಕರೀತಾರೆ? ಬ್ರದರ್ ಇನ್ ಲಾ. ಒಂದೇ ಬ್ರದರ್, ಆದ್ರೆ ರಿಲೇಷನ್ ಏನೈತೆ? ಎರಡು ಮಾರ್ಕ್ ಇಂದ ಆ ಕಡೆ ಹೋಗ್ಬೇಕು. ಗಂಡ ಹೆಂಡತಿ ಸಂಬಂಧದ ಆ ಕಡೆ ಹೋಗ್ಬೇಕಂತಂದ್ರೆ ಅದೇನಾಗತ್ತ? ಇನ್ ಲಾಸ್ ರಿಲೇಷನ್ ಆಗತ್ತ. ಬ್ರದರ್ ಇನ್ ಲಾ ಆಯ್ತು. ಓ ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಓ ಕೂಡ ಈ ಬ್ರದರ್ ಇನ್ ಲಾ ಆಗುತ್ತೆ, ವೈಸ್ ವರ್ಸ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಇನ್ನೂ ಕ್ವಶನ್ಸ್ ಗಳು ಇದಾವೆ. ಒಂದ್ ಸೆಕೆಂಡ್. ಇವೆಲ್ಲ ಕಂಪ್ಲೀಟ್ ಆಯ್ತು. ಇದು ಕಂಪ್ಲೀಟ್ ಮಾಡಿದ್ವಿ. ಇದು ಕೂಡ ಕಂಪ್ಲೀಟ್ ಆಯ್ತು. ಇದು ಕೂಡ ಕಂಪ್ಲೀಟ್ ಆಯ್ತಲ್ಲ. ಹಾ, ಆಮೇಲೆ ಇದು ಒಂದು ಉಳಿದಿದೆ. ಓಕೆ, ಈ ಕ್ವಶನ್ ಸ್ಟಾರ್ಟ್ ಮಾಡ್ರಿ. ಒಂದ್ ಸೆಕೆಂಡ್.
ಸಾಲ್ವ್ ಮಾಡಿದ್ರ ಅಂತ ಅನ್ಕೊಂತೀನಿ. ನೋಡೋಣ ಈ ಕ್ವಶನ್ ಅಲ್ಲಿ ಏನಾಯ್ತು. ಫಸ್ಟ್ ಒನ್, ಸ್ಟಾರ್ ಅಂದ್ರೆ ಎ ಬಿ ನ ಮಗ, ಅಂದ್ರೆ ಎ ಹ್ಯಾಶ್ ಬಿ ಅಂತ ಇದೆ. ಸೊ ಸ್ಟಾರ್ ಅಂದ್ರೆ ನಾನು ಹ್ಯಾಶ್ ಅದು. ಎ ಹ್ಯಾಶ್ ಬಿ ಅಂದ್ರೆ ಎ ಇಸ್ ಅ ಸನ್ ಆಫ್ ಬಿ. ಬಿ ಇದು ಸನ್ ಇದಾನೆ ಎ, ಮೇಲ್. ಎಟ್ ದ ರೇಟ್ ಅಂದ್ರೆ ಚೈಲ್ಡ್, ಬಿ ಇಸ್ ಅ ಚೈಲ್ಡ್ ಆಫ್ ಎ. ಉಲ್ಟಾ ಆಯ್ತು ನೋಡ್ರಿ ಇಲ್ಲಿ. ಎ ಎಟ್ ದ ರೇಟ್ ಬಿ ಅಂತಂದ್ರೆ ಬಿ ಇಸ್ ಅ ಚೈಲ್ಡ್ ಆಫ್ ಎ, ಅಂದ್ರೆ ಎದ ಮಗ ಬಿ ಇದಾನೆ. ಏದು ಮಗ ಅಥವಾ ಮಗಳು ಯಾವುದೋ ಒಂದು. ಬಿ ಇಸ್ ಅ ಚೈಲ್ಡ್ ಆಫ್ ಎ. ಇದು ಇದು ಒಂದು ಮಾರ್ಕ್ ಮಾಡ್ಕೊಡ್ರಿ, ಈ ಲೈನ್ ಇಲ್ಲಿ ಬರೀತೀನಿ, ಇದು ಮಾರ್ಕ್ ಮಾಡಿರ್ತೀನಿ, ಯಾಕಂದ್ರೆ ಇದು ಉಲ್ಟಾ ಐತೆ. ಬಿ ದಿಂದ ಎ ರಿಲೇಷನ್ ಐತೆ. ನೆಕ್ಸ್ಟ್, ಎ ಡಾಲರ್ ಬಿ ಅಂತಂದ್ರೆ ಎ ಇಸ್ ಎಲ್ಡರ್ ದ್ಯಾನ್ ಬಿ. ಎ ಎಲ್ಡರ್ ಇದ್ದಾನೆ ಅಂದ್ರೆ ದೊಡ್ಡವನಿದ್ದಾನೆ. ಎ ಸ್ಟಾರ್ ಬಿ ಅಂತಂದ್ರೆ ಎ ಇಸ್ ಅ ಹಸ್ಬೆಂಡ್ ಆಫ್ ಬಿ. ಎ ಮೇಲ್ ಆಯ್ತು, ಬಿ ಅವರ ಹಸ್ಬೆಂಡ್ ಆಯ್ತು, ಫಿಮೇಲ್ ಆಯ್ತು. ಕಾಪಿರೈಟ್ ಅಂತಂದ್ರೆ ಎ ಇಸ್ ಅ ಪೇರೆಂಟ್ ಆಫ್ ಬಿ. ಎ ಇಸ್ ಅ ಪೇರೆಂಟ್ ಆಫ್ ಬಿ ಆಗುತ್ತೆ ಅಷ್ಟೇ, ಈ ರೀತಿ ಕಾಪಿರೈಟ್ ಅಂತಂದ್ರೆ. ಕಾಪಿರೈಟ್ ಅಂದ್ರೆ ಎ ಇಸ್ ಅ ಪೇರೆಂಟ್ ಆಫ್ ಬಿ. ಆಮೇಲೆ ಕಾಪಿರೈಟ್ ಒಂದು ಎಟ್ ದ ರೇಟ್ ಎರಡು ಸೇಮ್ ಆಗ್ತವೆ. ಎಟ್ ದ ರೇಟ್ ಈಸ್ ಈಕ್ವಲ್ಸ್ ಟು ಕಾಪಿರೈಟ್ ಇತ್ತು ಇಲ್ಲಿ. ಕಾಪಿರೈಟ್ ಮೀನಿಂಗ್ ಏನು? ಎ ಇಸ್ ಅ ಪೇರೆಂಟ್ ಆಫ್ ಬಿ ಆಯ್ತು. ಇಲ್ಲಿ ಎಟ್ ದ ರೇಟ್ ಅಂತಂದ್ರೆ ಬಿ ಇಸ್ ಅ ಚೈಲ್ಡ್ ಆಫ್ ಎ ಆಗುತ್ತಲ್ಲ, ಅದೇ ಉಲ್ಟಾ ಬರ್ದಿದ್ದಾನೆ, ಅದರನ್ನೇ ಇಲ್ಲ ನಾನು ಸ್ಟೇಟ್ ಕರೆಕ್ಟ್ ಆಗಿ ಬರ್ಕೊಂಡೆ. ಎರಡು ಸೇಮ್. ಎಟ್ ದ ರೇಟ್, ಕಾಪಿರೈಟ್ ಅಂದ್ರೆ ಎರಡು ಸೇಮ್. ಚೈಲ್ಡ್ ಅಂತ ಕೊಟ್ಟಿದ್ದಾನೆ ಇಲ್ಲಿ, ಬಿ ಇಸ್ ಅ ಚೈಲ್ಡ್ ಆಫ್ ಎ. ಇದರಲ್ಲಿ ಕೂಡ ಬಿ ಇಸ್ ಅ ಚೈಲ್ಡ್ ಆಫ್ ಎ ಆಯ್ತಲ್ಲ. ಇದು ಏನ್ ಕೊಟ್ಟಿದ್ದಾನೆ? ಎಟ್ ದ ರೇಟ್ ಅಂದ್ರೆ ಎ ಇಸ್ ಅ ಪೇರೆಂಟ್ ಆಫ್ ಬಿ ಅಂತ ಕೊಟ್ಟಿದ್ದಾನೆ, ಎರಡು ಸೇಮ್. ನೆಕ್ಸ್ಟ್, ಆ್ಯಂಡ್ ಅಂತಂದ್ರೆ ಡಾಟರ್ ಇನ್ ಲಾ. ಬಿ ದಿಂದ ಕೊಟ್ಟಿದ್ದಾನೆ, ಇದು ಕೂಡ ಮಾರ್ಕ್ ಮಾಡ್ಕೊಡ್ರಿ. ಬಿ ಇಸ್ ಅ ಡಾಟರ್ ಇನ್ ಲಾ ಆಫ್ ಎ ಅಂದ್ರೆ ಬಿ ಫಿಮೇಲ್ ಆಗುತ್ತೆ, ಎ ಗೊತ್ತಿಲ್ಲ. ಎ ಪರ್ಸೆಂಟೇಜ್ ಬಿ ಅಂತಂದ್ರೆ ಎ ಇಸ್ ಅ ವೈಫ್ ಆಫ್ ಬಿ. ಎ ಫಿಮೇಲ್ ಆಯ್ತು, ಬಿ ಮೇಲ್ ಆಯ್ತು. ಎ ಇಸ್ ಅ ವೈಫ್ ಆಫ್ ಬಿ. ಇದ್ರದ್ದು ಉಲ್ಟಾ, ಡೆಡ್ ಅಪೋಸಿಟ್. ಸ್ಟಾರ್ ದ ಅಪೋಸಿಟ್ ಪರ್ಸೆಂಟೇಜ್ ಐತಿ. ಇವಾಗ ನೋಡೋಣ ಕ್ವಶನ್ ಅಲ್ಲಿ ಏನೈತೆ. ಪ್ರತಿಯೊಂದು ಕ್ವಶನ್ ಸಪ್ರೇಟ್ ಸಪ್ರೇಟ್ ಅದಾವ. ಫಸ್ಟ್ ಕ್ವಶನ್ ನೋಡ್ರಿ, ಒಂದ್ ಸೆಕೆಂಡ್. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಕ್ವಶನ್ ಅಲ್ಲೇ ಸ್ಟೇಟ್ಮೆಂಟ್ ಇದೆ. ಪ್ರತಿಯೊಂದು ಕ್ವಶನ್ ಸ್ಟೇಟ್ಮೆಂಟ್ ಬೇರೆ ಬೇರೆನೇ ಇದೆ. ಇಫ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೆ ದೆನ್ ಹೌ ಯು ಈಸ್ ರಿಲೇಟೆಡ್ ಟು ಎಸ್ ಅಂತ ಕೇಳಿದಾನೆ. ಈ ಸ್ಟೇಟ್ಮೆಂಟ್ ಅನ್ನ ಡ್ರಾ ಮಾಡ್ಬೇಕು ನಾವು ಫಸ್ಟ್. ಪಿ ಆಟ್ ದ ರೇಟ್ ಕ್ಯೂ ಅಂತಂದ್ರೆ, ಆಟ್ ದ ರೇಟ್ ಅಂತಂದ್ರೆ ಏನು? ಆಟ್ ದ ರೇಟ್ ಅಂದ್ರೆ ಎಲ್ಲೈತೆ? ಆಟ್ ದ ರೇಟ್ ಅಂತಂದ್ರೆ ಉಲ್ಟಾ ಬಿ ದಿಂದ ಎ ರಿಲೇಷನ್, ಅಂದ್ರೆ ಕ್ಯೂ ದಿಂದ ಪಿ ರಿಲೇಷನ್. ಕ್ಯೂ ಇಸ್ ಅ ಚೈಲ್ಡ್ ಆಫ್ ಪಿ ಆಗುತ್ತೆ. ಕ್ಯೂ ಇಸ್ ಅ ಚೈಲ್ಡ್ ಆಫ್ ಪಿ ಅಂದ್ರೆ ಪಿ ದ ಚೈಲ್ಡ್ ಕ್ಯೂ ಆರ್. ಓಕೆ, ಕ್ಯೂ ದಿಂದ ಬರೋಣ. ಕ್ಯೂ ಸ್ಟಾರ್ ಆರ್ ಅದ. ಸ್ಟಾರ್ ಅಂತಂದ್ರೆ ಏನೈತೆ? ಹಸ್ಬೆಂಡ್. ಕ್ಯೂ ಇಸ್ ಅ ಹಸ್ಬೆಂಡ್ ಆಫ್ ಆರ್ ಆತು. ಆರ್ ಅಂಡ್ ಎಸ್ ಅದ. ಅಂಡ್ ಅಂತಂದ್ರೆ ಏನದ? ಅಂಡ್ ಅಂತಂದ್ರೆ ಡಾಟರ್ ಇನ್ ಲಾ ಆಫ್ ಎ. ಉಲ್ಟಾ, ಬಿ ಇಸ್ ಅ ಡಾಟರ್ ಇನ್ ಲಾ ಆಫ್ ಎ ಅಂದ್ರೆ ಆರ್ ಅಂಡ್ ಹ್ಯಾಶ್ ಅಂತಂದ್ರೆ ಎಸ್ ಇಸ್ ಅ ಡಾಟರ್ ಇನ್ ಲಾ ಆಫ್ ಆರ್ ಆಗತ್ತೆ. ಅಂದ್ರೆ ಇದಕ್ಕೊಂಡ್ರೆ ಯಾರೋ ಒಬ್ಬ ಮಗ ಇದ್ದಾನೆ, ಅವನ ಹೆಂಡತಿ ಯಾರಿದ್ದಾಳೆ? ಎಸ್ ಇದ್ದಾಳೆ. ಎಸ್ ಪರ್ಸೆಂಟೇಜ್ ಆರ್ ಅಂತ ಐತೆ. ಪರ್ಸೆಂಟೇಜ್ ಅಂತಂದ್ರೆ ಎಸ್ ಇಸ್ ಅ ವೈಫ್ ಆಫ್ ಟಿ. ಎಸ್ ಇಸ್ ಅ ವೈಫ್ ಆಫ್ ಟಿ. ಟಿ ಇಲ್ಲಿ ಬಂತು. ನೆಕ್ಸ್ಟ್, ಟಿ ಡಾಲರ್ ಯು. ಡಾಲರ್ ಅಂತಂದ್ರೆ ಎಲ್ಡರ್. ಟಿ ವಯಸ್ಸು ಜಾಸ್ತಿ ಐತೆ ಯಾರಕ್ಕಿಂತ? ಯುಗಿಂತ. ಯು ಹ್ಯಾಶ್ ಕ್ಯೂ ಐತೆ. ಹ್ಯಾಶ್ ಅಂತಂದ್ರೆ ಏನದ? ಸಣ್ಣ. ಯು ಇಸ್ ಅ ಸನ್ ಆಫ್ ಕ್ಯೂ ಆಗತ್ತೆ. ಯು ಇಸ್ ಅ ಸನ್ ಆಫ್ ಕ್ಯೂ ಅಂದ್ರೆ ಯು ವಿಲ್ ಬಂತು. ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಯ್ತು. ದೆನ್ ಹೌ ಯು ಈಸ್ ರಿಲೇಟೆಡ್ ಟು ಎಸ್. ಎಸ್ ಏನಾಗಬೇಕು? ಯು. ಎಸ್ ಬ್ರದರ್ ಇನ್ ಲಾ. ಎಸ್ ಹೆಂಡತಿ ಅದಳ, ಅವಳ ಗಂಡನ ತಮ್ಮ ಅಥವಾ ಅಣ್ಣನಿಗೆ ಏನಂತ ಕರೀತಾರೆ? ಬ್ರದರ್ ಇನ್ ಲಾ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಅದೇ ರೀತಿ ಸೇಮ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ಕೊಳ್ಳೋದು, ಈ ಸ್ಟೇಟ್ಮೆಂಟ್ ಇಲ್ಲಿ ಡ್ರಾ ಮಾಡ್ರಿ. ಡ್ರಾ ಮಾಡಿ ಆಮೇಲೆ ಉಳ್ಕೋದೆಲ್ಲ ಸಾಲ್ವ್ ಮಾಡಿ. ಇದು ರಿಮೂವ್ ಮಾಡೋಣ, ಇದೇನು ಅವಶ್ಯಕತೆ ಇಲ್ಲ. ಓಕೆ, ಹಾ, ಟ್ರೈ ಮಾಡ್ರಿ.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ, ನೋಡೋಣ. ಎ ಸ್ಟಾರ್ ಬಿ. ಸ್ಟಾರ್ ಅಂತಂದ್ರೆ ಏನು? ಹಸ್ಬೆಂಡ್. ಎ ಏನಿದಾನೆ ಹಸ್ಬೆಂಡ್ ಇದಾನೆ, ಬಿ ಇದು ಬಿ ವೈಫ್ ಆಯ್ತು. ಅಟ್ ದ ರೇಟ್ ಬಿ ಅಟ್ ದ ರೇಟ್ ಸಿ ಐತೆ. ಅಟ್ ದ ರೇಟ್ ಅಂತಂದ್ರೆ ಚೈಲ್ಡ್, ಬಿ ಇಸ್ ಅ ಚೈಲ್ಡ್ ಆಫ್ ಸಿ. ಅಂದ್ರೆ ಕೆಳಗಡೆ ಎ ಇಸ್ ಎ ಹಸ್ಬೆಂಡ್ ಆಫ್ ಬಿ, ಬಿ ಸ್ಟಾರ್ ಪಿ ಅಟ್ ದ ರೇಟ್ ಸಿ ಅಂತಂದ್ರೆ ಉಲ್ಟಾ. ಬಿ ಇಸ್ ಅಂದ್ರೆ ಸಿ ಇಸ್ ಚೈಲ್ಡ್ ಆಫ್ ಬಿ ಆಗುತ್ತೆ. ಎಟ್ ದ ರೇಟ್ ಅಂದ್ರೆ ಉಲ್ಟಾ. ಓಕೆ, ಉಲ್ಟಾ ಅಂತಂದ್ರೆ ಸಿ ಮೊದಲು ಬಂದು ಬಿ ಆಮೇಲೆ ಬರುತ್ತೆ. ಸಿ ಇಸ್ ದ ಚೈಲ್ಡ್ ಆಫ್ ಬಿ. ಸಿ ಇಸ್ ಅ ಚೈಲ್ಡ್ ಆಫ್ ಬಿ ಅಂದ್ರೆ ಸಿ ಇಲ್ಲಿ ಬಂದು. ಸಿ ಇಸ್ ಜೆಂಡರ್ ಫಿಕ್ಸ್ ಇಲ್ಲ. ಸಿ ಡಾಲರ್ ಅಂತಂದ್ರೆ ಎಲ್ಡರ್. ಸಿ ಇಸ್ ಎಲ್ಡರ್ ದನ್ ಡಿ. ನೆಕ್ಸ್ಟ್ ಡಿ ಹ್ಯಾಶ್ ಎ ಐತೆ. ಹ್ಯಾಶ್ ಅಂತಂದ್ರೆ ಏನು? ಸನ್ ಅದ. ಡಿ ಸನ್ ಅದ ಏದು. ಏದು ಸನ್ ಅಂತಂದ್ರೆ ಡಿ ಇಲ್ಲಿ ಬಂತು. ಸಿ ಇಸ್ ಜೆಂಡರ್ ಫಿಕ್ಸ್ ಆಗಿಲ್ಲ. ದ ಏಜ್ ಆಫ್ ದ ಬಿ ಇಸ್ 36 ಇಯರ್ ಅಂತಿದ್ದಾನೆ. ಏಜ್ ಆಫ್ ದ ಬಿ ಏನದ 36 ಇದೆ. ಅಂಡ್ ದ ಏಜ್ ಆಫ್ ದ ಡಿ ಇಸ್ 20 ಇಯರ್. ಡಿ ಇಸ್ 20 ಇಯರ್. ಹಾಗಿದ್ರೆ ಸಿ ದ ಏಜ್ ಎಷ್ಟಿರ್ಬೋದು ಅಂದಾಜನ್ನು ಕೇಳ್ತಿದ್ದಾನೆ. ಸಿ ದ ಏಜ್ ಎಷ್ಟಿರ್ಬೋದು? ಸಿ ಇದು ಡಿಗಿಂತ ಜಾಸ್ತಿ ಐತೆ, ಬಟ್ ಇವ್ರಿಗಿಂತ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. 36ಗಿಂತ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇವ್ರು ತಂದೆ ತಾಯಿ ಇದಾರೆ, ಇವ್ರಿಗಿಂತ ಒಂದು ಸ್ಟೆಪ್ ಮೇಲೆ ಇರೋರು. ಸಿ ಇದು ಅಂದಾಜು ವಯಸ್ಸು ಎಷ್ಟಿರ್ಬೋದು? ಇದ್ರದ್ದು 20 ಅಂತಂದ್ರೆ ಇದ್ರದ್ದು 21 ಇರಬಹುದು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಓಕೆ, ಎಕ್ಸ್ ದಿಂದ ವೈ ಪರ್ಸೆಂಟೇಜ್ ಐತೆ. ಪರ್ಸೆಂಟೇಜ್ ಅಂತಂದ್ರೆ ವೈಫ್. ಎಕ್ಸ್ ಏನಾಗತ್ತೆ? ವೈಫ್ ಆಗತ್ತೆ ವೈದು. ವೈ ಮೇಲಾತು. ಅಟ್ ದ ರೇಟ್ ಐತೆ. ಅಟ್ ದ ರೇಟ್ ಅಂತಂದ್ರೆ ಉಲ್ಟಾ ರಿಲೇಷನ್. ಬಿ ದಿಂದ ಎ ಅಂದ್ರೆ ಜೆಡ್ ದಿಂದ ವೈ. ಜೆಡ್ ಈಸ್ ಚೈಲ್ಡ್. ಅಟ್ ದ ರೇಟ್ ಅಂದ್ರೆ ಚೈಲ್ಡ್. ಜೆಡ್ ಈಸ್ ಚೈಲ್ಡ್ ಆಫ್ ವೈ ಅಂದ್ರೆ ಜೆಡ್ ಇಲ್ಲಿ ಬಂತು. ಹ್ಯಾಶ್ ಇದು ಸ್ಟಾರ್ ಐತೆ. ಸ್ಟಾರ್ ಅಂತಂದ್ರೆ ಹಸ್ಬೆಂಡ್, ಸ್ಟೇಟ್ ರಿಲೇಷನ್. ಜೆಡ್ ಈಸ್ ಅ ಹಸ್ಬೆಂಡ್ ಆಫ್ ಕೆ. ಕೆ ಫಿಮೇಲ್ ಆಯ್ತು. ನೆಕ್ಸ್ಟ್ ಕೆ ಐಂಡ್ ಎಲ್ ಅದ. ಐಂಡ್ ಅಂತಂದ್ರೆ ಏನಾಗುತ್ತೆ? ಡಾಟರ್ ಇನ್ ಲಾ ಆಗುತ್ತೆ. ಬಿ ದಿಂದ ಎ ಉಲ್ಟಾ ಆಗುತ್ತೆ. ಕೆ ಐಂಡ್ ಎಲ್ ಅಂದ್ರೆ ಎಲ್ ಇಸ್ ಅ ಡಾಟರ್ ಇನ್ ಲಾ ಆಫ್ ಕೆ ಆಗುತ್ತೆ. ಎಲ್ ಇಸ್ ಅ ಡಾಟರ್ ಇನ್ ಲಾ ಆಫ್ ಕೆ ಅಂದ್ರೆ ಇದ್ರದ್ದು ಯಾರೋ ಒಬ್ಬ ಸನ್ ಇದ್ದಾನೆ. ಆ ಸನ್ದ ಹೆಂಡತಿ ಯಾರು ಇದಾರೆ? ಎಲ್ ಇದಾರೆ. ಎಲ್ ಆಯ್ತು. ಪರ್ಸೆಂಟೇಜ್ ಅಂತಂದ್ರೆ ಎಲ್ ಪರ್ಸೆಂಟೇಜ್ ಎಮ್ ಅಂತಂದ್ರೆ ಎಲ್ ಇಸ್ ಅ ವೈಫ್ ಆಫ್ ಎಮ್ ಆಗುತ್ತೆ. ಇಲ್ಲಿ ಎಮ್ ಬಂತು. ಇದೇ ಇಷ್ಟೇ ಗ್ರಾಫ್ ಆಗುತ್ತೆ. ದೆನ್ ಹೌ ಎಕ್ಸ್ ಇಸ್ ರಿಲೇಟೆಡ್ ಟು ಕೆ. ಕೆ ಎಕ್ಸ್ ರಿಲೇಷನ್ ಕೇಳಿದಾನೆ. ಹೌ ಎಕ್ಸ್ ಇಸ್ ರಿಲೇಟೆಡ್ ಟು ಕೆ ಅಂತಂದ್ರೆ ಕೆದು ಗಂಡನ ತಾಯಿ ಅಂದ್ರೆ ಮದರ್ ಇನ್ ಲಾ. ಮದರ್ ಇನ್ ಲಾ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಮದರ್ ಇನ್ ಲಾ. ನೆಕ್ಸ್ಟ್ ಕ್ವಶನ್. ಓಕೆ, ಇದೊಂದು ಈ ಕ್ವಶನ್ ಆಗಿದಲ್ಲ. ಇದೊಂದು ಲಾಸ್ಟ್ ಕ್ವಶನ್ ಆಯ್ತು, ಟ್ರೈ ಮಾಡಿ.
if H percentage I copyright J star K copyright L and the age of the H is ಹಿಂಗೆ ಕೊಟ್ಟಿದ್ದಾನೆ, ಇದನ್ನು ಟ್ರೂ ಅನ್ಕೊಳ್ಳೋದು. ಆಮೇಲೆ ಉಳ್ಕದ ಕ್ವಶನ್ ಕಂಡುಹಿಡಿಯೋದು. H percentage I, ಪರ್ಸೆಂಟೇಜ್ ಅಂದರೆ ವೈಫು, H ಈಸ್ ಅ ವೈಫ್ ಆಫ್ I ಹಸ್ಬೆಂಡ್ ಆಯಿತು. ಕಾಪಿರೈಟ್ ಅಂತಂದರೆ ಎ ಪೇರೆಂಟ್ ಆಯ್ತು, ಅಂದರೆ ಐ ಈಸ್ ಅ ಪೇರೆಂಟ್ ಆಫ್ ಜೆ ಇಲ್ಲಿ ಚೈಲ್ಡ್ ಆಯ್ತು. ಜೆ ಸ್ಟಾರ್ ಕೆ ಐತಿ, ಸ್ಟಾರ್ ಅಂತಂದ್ರೆ ಏನದ ಹಸ್ಬೆಂಡ್, ಜೆ ಈಸ್ ಅ ಹಸ್ಬೆಂಡ್ ಆಫ್ ಕೆ ಆಯ್ತು. ಕೆ ಕಾಪಿರೈಟ್ ಎಲ್ಲ, ಕಾಪಿರೈಟ್ ಅಂತಂದ್ರೆ ಏನೈತೆ ಪೇರೆಂಟ್, ಕೆ ಈಸ್ ಅ ಪೇರೆಂಟ್ ಆಫ್ ಎಲ್ ಇಲ್ಲಿ ಬಂತು, ಎಲ್ದು ಜೆಂಡರ್ ಫಿಕ್ಸ್ ಆಗಲಿಲ್ಲ. And the age of the H is 68 year. Age of the H is 68 year. Then what could be the age of J? ಇದು 68 ಅಂತಂದ್ರೆ 68ಗಿಂತ ಕಡಿಮೆನೇ ಇರಬೇಕು ಜೆದು. 68ಗಿಂತ ಅಟ್ಲೀಸ್ಟ್ ಒಂದು 10-20 ಕಡಿಮೆ ಇರಬೇಕು. ಕಡಿಮೆ ಇರೋದು ಯಾವುದೈತೆ ಇಲ್ಲಿ? ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ಇಲ್ಲ ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪಲ್ಲಿ ಕೇಳ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ. ನೆಕ್ಸ್ಟ್ ಕ್ಲಾಸಿನ ಕ್ವಶನ್ಸ್ಗಳನ್ನು ನಾನು ಕರೆಕ್ಟಾಗಿ ಫ್ರೇಮ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳೇ ಆಗಿರ್ತವೆ. ಆ ಕ್ಲಾಸನ್ನು ನಾವೇ ಒಟ್ಟೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂದಿನ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಆ ವಿಡಿಯೋಗಳು ಲಿಂಕ್ ಕೂಡ ಇರುತ್ತೆ, ಅಲ್ಲಿಂದ ಆ ವಿಡಿಯೋಗಳು ನೋಡ್ಕೊಳ್ರಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ರಿ, ಅಲ್ಲಿ ನಿಮ್ಮ ಡೌಟ್ಗಳನ್ನು ಕೇಳ್ರಿ, ಡೌಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸಾಮ್ಸ್ಗಳು ಇನ್ನೇನು ನಿಯರ್ ಬಂದಿದ್ದಾವೆ. ನೆಕ್ಸ್ಟ್ ಮಂತಲ್ಲಿ ಅಂದರೆ ಈ ಮಂತ್ ಎಂಡಲ್ಲಿ SBI ನೋಟಿಫಿಕೇಶನ್ ಬರುವ ಚಾನ್ಸಸ್ ಐತೆ. ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಮಿಡಲ್ಲಿ ನಾವು ನೋಟಿಫಿಕೇಶನ್ ಕಾಣ್ಬೋದು. IBPS PO ಮತ್ತು ಕ್ಲರ್ಕ್, ಆಮೇಲೆ SBI PO ಕ್ಲರ್ಕ್. ಈ 2 ತಿಂಗಳಲ್ಲಿ SBI PO ಕ್ಲರ್ಕ್, IBPS PO ಕ್ಲರ್ಕ್ ನೋಟಿಫಿಕೇಶನ್ 100% ಬಂದೇ ಬರುತ್ತೆ. ನೋಟಿಫಿಕೇಶನ್ ಬಂದ ನಂತರ ನೀವು ಎಕ್ಸಾಮ್ ಓರಿಯೆಂಟೆಡ್ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಫಸ್ಟ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ಸ್ ಓರಿಯೆಂಟೆಡ್ ಕ್ವಶನ್ಸ್ಗಳು ಕ್ಲಾಸಸ್ಗಳು ಇರ್ತವೆ. ಅದಾದ ನಂತರ ಮೇನ್ಸ್ ಎಕ್ಸಾಮ್ ಬಂದಾಗ ನಾವು ಲಾಸ್ಟ್ ಇಯರ್ ಯಾವ ರೀತಿ ಮಾಡಿದ್ದೀವಿ, ಮೇನ್ಸ್ ಎಕ್ಸಾಮ್ಸ್ದು ಲಾಸ್ಟ್ 5 ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಲಾಗುತ್ತೆ. ಅದೇ ರೀತಿ ಈ ಕ್ಲಾಸಸ್ಗಳು ಕಂಟಿನ್ಯೂ ಆಗ್ತವೆ. ನಿಮ್ಮ ಎಕ್ಸಾಮ್ದು ನೋಟಿಫಿಕೇಶನ್ ಆಗಿ ಒಂದು 15 ದಿನದೊಳಗಡೆ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಏನು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಲಿಲ್ಲ ಅಂತಂದರೂ ಮೇಜರ್ ಸಿಲೆಬಸ್ ಆದರೂ ಕಂಪ್ಲೀಟ್ ಆಗೇ ಆಗುತ್ತೆ. 80% ಸಿಲೆಬಸ್ ಅಂತೂ 100% ಕಂಪ್ಲೀಟ್ ಆಗೇ ಆಗುತ್ತೆ, ಕಾಂಟ್ ಮತ್ತು ರೀಸನಿಂಗ್. ಇನ್ನು ಮೈನರ್ಸ್ ಟಾಪಿಕ್ಸ್ಗಳನ್ನು ನೋಡೋಣ, ಅದ್ರಲ್ಲಿ ಕೊನೆಗಿಡೋಣ. ಟೈಮ್ ಉಳಿತಂದರೆ ಅವುಗಳನ್ನು ಕೂಡ ಕಂಪ್ಲೀಟ್ ಮಾಡೋಣ. ಬಟ್ ಈ ಫೌಂಡೇಶನ್ ಸೀರೀಸಲ್ಲಿ ಪೂರ್ತಿ ಎಲ್ಲ ಕಂಪ್ಲೀಟ್ ಮಾಡಲೇಬೇಕು ನಾನು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.